ಜಿದ್ದಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. 2019 ಚುನಾವಣೆ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮೇಲ್ಜಾತಿ ಬಡವರಿಗೆ ಮೀಸಲಾತಿ ನಿರ್ಧಾರ ಮಾಡಿದರು. ಹಾಗಿದ್ರೆ ಇದು 2019 ಚುನಾವಣಾ ಬಹುದೊಡ್ಡ ರಾಜಕೀಯ ಅಸ್ತ್ರನ. ಇಂಥದ್ದೊಂದು ಚರ್ಚೆಗೆ ಈಗ ಕೇಂದ್ರದ NDA ಸರ್ಕಾರ ಮುಂದಾಗಿದೆ. ಹಾಗಿದ್ರೆ 10% ಬಡವರಿಗೆ ಮೀಸಲಾತಿ 2 ದಿನಗಳಲ್ಲಿ ಸಿಗುತ್ತಾ ಅಥವಾ ಕೇವಲ ಚುನಾವಣೆ ಗಿಮಿಕ್? ಇದೇ ಹೊತ್ತಿನ ಚರ್ಚೆ. ಮೋದಿ ಮೀಸಲಾತಿ ಅಸ್ತ್ರ. ಸೊ ಆರ್ಥಿಕವಾಗಿ ಹಿಂದುಳಿದ ಬಡವರಿಗೆ ಅಂದ್ರೆ ಮೇಲ್ಜಾತಿಯ ಬಡವರಿಗೆ ಮೀಸಲಾತಿ ಬೇಕು ಅನ್ನುವಂಥದ್ದು ಸತತ 2 ದಶಕಗಳಿಂದ ಕೇಳಿ ಬಂದಿರತಕ್ಕಂಥ ಕೂಗು. ಮತ್ತೊಂದು ಕಡೆ ಮೇಲಿನ ಜಾತಿ ಆಧಾರಿತ ಮೀಸಲಾತಿ ಬೇಡ ಅನ್ನುವಂಥ ಕೂಗಿದೆ. ಅಂದ್ರೆ ಯಾವ ಮೀಸಲಾತಿ ತಪ್ಪು ಅಂತ ಹೇಳ್ತಾ ಇದ್ದವರು ಇವತ್ತು ಮೀಸಲಾತಿಯ ಪರವಾಗಿರ್ತಕ್ಕಂಥದ್ದು ಇದೊಂದು ರೀತಿ ಚರ್ಚೆ ಶುರುವಾಗಿದೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಮೇಲ್ಜಾತಿಯ ಬಡವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡುವ ತೀರ್ಮಾನ ಕೈಗೊಂಡಿದೆ. ಹಾಗಿದ್ರೆ ಜಾರಿಗೆ ಬರುತ್ತೆ ಅನ್ನೋ ಪ್ರಶ್ನೆ. ಆದರೆ ವಾಸ್ತವದಲ್ಲಿ ಇವತ್ತು ಕೇಂದ್ರ ಸರ್ಕಾರ ತೆಗೆದುಕೊಂಡಂಥ ತೀರ್ಮಾನ ಒಂದು ಕಡೆ ಸ್ವಾಗತಿಸ್ತಾನೆ, ಇನ್ನು ಜಾತಿ ಆಧಾರಿತ ಮೀಸಲಾತಿ ಹೋಗ್ಬೇಕನ್ನುವಂಥ ಭಾವನೆಯನ್ನು ಕೂಡ ಹೋಗಲಾಡಿಸೋ ಪ್ರಯತ್ನ ಕೂಡ ಮಾಡಬೇಕಾಗುತ್ತೆ. ಸೊ ಹಾಗಿದ್ರೆ ಈಗ ದೇಶದಲ್ಲಿರ್ತಕ್ಕಂಥ ಮೀಸಲಾತಿಯ ಪ್ರಮಾಣ ಏನು? ಈಗಾಗಲೇ ಸಂವಿಧಾನದ ಪ್ರಕಾರ 50ಕ್ಕೂ ಹೆಚ್ಚು ಮೀಸಲಾತಿ ಕೊಡೋ ಹಾಗಿಲ್ಲ. ಜಾತಿ ಆಧಾರಿತ ಮೀಸಲಾತಿ ಇರ್ತಕ್ಕಂಥದ್ದು ಸಾಮಾಜಿಕ ಆರ್ಥಿಕವಾಗಿ ವಿಚಾರಗಳನ್ನು ಇಲ್ಲಿ ಬರೋದಿಲ್ಲ. ಹಾಗಿದ್ರೆ ಇವತ್ತು ಇವತ್ತು ದೇಶದಲ್ಲಿರ್ತಕ್ಕಂಥ ಮೀಸಲಾತಿ 49.5% ಇದೆ. ಅಂದ್ರೆ ಹಿಂದುಳಿದ ವರ್ಗದ ಪಾಲು 27% ಮೀಸಲಾತಿ ಇರತಕ್ಕಂಥದ್ದು. ಪರಿಶಿಷ್ಟ ಜಾತಿ ಅಂದ್ರೆ SC 15% ಮೀಸಲಾತಿ ಜಾರಿಯಲ್ಲಿದೆ. ಪರಿಶಿಷ್ಟ ಪಂಗಡ ST 7.5%. ಅಂದ್ರೆ ಒಟ್ಟು ಮೀಸಲಾತಿ ಇವತ್ತು ಜಾರಿಯಲ್ಲಿರ್ತಕ್ಕಂಥ ಸಂವಿಧಾನದ ಪ್ರಕಾರ 49.5%. ಹೀಗಾಗಿ ಇವತ್ತು ಒಂದು ವೇಳೆ ಕೇಂದ್ರ ಸರ್ಕಾರ ಮೇಲ್ಜಾತಿ ಬಡವರಿಗೆ 10% ಮೀಸಲಾತಿ ಕೊಡಬೇಕನ್ನೋ ತೀರ್ಮಾನ ಕೈಗೊಂಡಿದೆ. ಆದರೆ ಅದಕ್ಕೆ ಈಗ ಬೇಕಾಗಿರ್ತಕ್ಕಂಥ ಸಂವಿಧಾನ ತಿದ್ದುಪಡಿ ಮತ್ತು 2 ಸದನಗಳಲ್ಲಿ ಬೆಂಬಲ ಕೊಡಬೇಕು. ಈಗಿರ್ತಕ್ಕಂಥ ಲೋಕಸಭೆಯ ಬಲ ಅಂದ್ರೆ 543 ಸದಸ್ಯರಿದ್ರು ಕೂಡ ಹಾಲಿ 523 ಇದ್ದಾರೆ. ಅದರಲ್ಲಿ NDA 301 ಸದಸ್ಯ ಬಲ ಇದೆ. UPA 86, ಇತರು ಅಂದ್ರೆ ತೃತೀಯ ರಂಗ ಪ್ರಾದೇಶಿಕ ಪಕ್ಷಗಳು ಸೇರಿ 136. ಅಂದ್ರೆ 2/3 ಮೆಜಾರಿಟಿ ಬೇಕಾಗುತ್ತೆ. ಈ ಒಂದು ವಿಧೇಯಕ ಜಾರಿ ಆಗ್ಬೇಕಾದ್ರೆ 348 ಸದಸ್ಯರ ಬೆಂಬಲ ಬೇಕಾಗುತ್ತೆ. ಅಂದ್ರೆ ಯಾವ ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನ ಇವತ್ತು ಕೇಂದ್ರ ಸರ್ಕಾರ ಮಂಡಿಸುತ್ತೋ ಅದಕ್ಕೆ 348 ಲೋಕಸಭೆ ಸದಸ್ಯರು ಬೆಂಬಲ ಕೊಡಬೇಕಾಗುತ್ತೆ. ಇನ್ನು ಲೋಕಸಭೆ ಮುಗಿಯುತ್ತೆ, ಇನ್ನು ರಾಜ್ಯಸಭೆ ಬಲ 244 ಸಂಸದರಿರ್ತಕ್ಕಂಥದ್ದು ಹಾಲಿ ಈಗ. ಸೊ NDA ಬಲ ಇರ್ತಕ್ಕಂಥದ್ದು ರಾಜ್ಯಸಭೆಯಲ್ಲಿ 93, UPA ಜೊತೆಯಲ್ಲಿರ್ತಕ್ಕಂಥ ಸಂಸದರು 112, ಇತರರು 39. ಇಲ್ಲೂ ಕೂಡ ಈ ವಿಧೇಯಕ ಪಾಸ್ ಆಗ್ಬೇಕಾಗತ್ತೆ, ತಿದ್ದುಪಡಿ ವಿಧೇಯಕ. ಅಂದ್ರೆ ಇಲ್ಲಿ 2/3 ಮೆಜಾರಿಟಿ ಅಂದ್ರೆ 3ರಲ್ಲಿ 2 ಭಾಗ ಸದಸ್ಯರು ಬೆಂಬಲ ಅಂದ್ರೆ 163 ಸಂಸದರು ರಾಜ್ಯಸಭೆಯಲ್ಲಿ ಈ ವಿಧೇಯಕಕ್ಕೆ ಬೆಂಬಲ ಕೊಡಬೇಕಾಗತ್ತೆ ಅಂಗೀಕಾರ ಮಾಡಬೇಕಾದ್ರೆ. ಸೊ 2 ಸದನಗಳಲ್ಲೂ ಕೂಡ ಈ ಒಂದು ಸಂವಿಧಾನ ತಿದ್ದುಪಡಿ ವಿಧೇಯಕ ಬೆಂಬಲಿಸಬೇಕಾಗುತ್ತೆ. ಸೊ ಇದಕ್ಕೆ ಯಾವ ಸಮುದಾಯಗಳಿಗೆ ಈ ಮೀಸಲಾತಿಯಿಂದ ಲಾಭ ಆಗುತ್ತೆ ಅಂತಂದ್ರೆ ಬ್ರಾಹ್ಮಣರು, ವೈಶ್ಯರು, ಠಾಕೂರ್ ಹಾಗೆ ಜಾಟ್. ಮತ್ತೊಂದು ಕಡೆ ಬನಿಯಾ, ಪಟೇಲ್, ಗುಜರಾತ್ನಲ್ಲಿ ಪಟೇಲ್, ಭೂಮಿಹಾರ್, ಮತ್ತೆ ಗುಜ್ಜರ್, ರಜಪೂತ್, ಕಾಯಸ್ಥ, ಉತ್ತರ ಪ್ರದೇಶದಲ್ಲಿ ಕಾಯಸ್ಥ ಬ್ರಾಹ್ಮಣರು ಅಂತ ಬರ್ತಾರೆ, ಕಾಯಸ್ಥ ವರ್ಗ, ಹಾಗೆ ಎಲ್ಲ ಧರ್ಮಗಳ ಮೇಲ್ಜಾತಿ ಬಡವರು. ಸೊ ಈ ಮೀಸಲಾತಿ 10% ಮೀಸಲಾತಿ ಜಾರಿಗೆ ಬಂದ್ರೆ ಸಂವಿಧಾನ ತಿದ್ದುಪಡಿ ಆದಿನ ಜಾರಿಗೆ ಬರೆಸಿದ್ರೆ 59.5% ಆಗುತ್ತೆ. ಅಂದ್ರೆ ಯಾರಿಗೆ ಈ ಮೀಸಲಾತಿ ಅನ್ವಯ ಆಗುತ್ತೆ ಮಾನದಂಡ ಅಂದ್ರೆ 8 ಲಕ್ಷಕ್ಕೂ ಕಡಿಮೆ ವಾರ್ಷಿಕ ಆದಾಯ ಹೊಂದಿರಬೇಕು ಯಾವುದೇ ಮೇಲ್ಜಾತಿ ಬಡವ. 5 ಎಕರೆಗಿಂತ ಕಡಿಮೆ ಕೃಷಿ ಭೂಮಿ ಹೊಂದಿರಬೇಕು, ಅದಕ್ಕಿಂತ ಜಾಸ್ತಿ ಹೊಂದಿರಂಗಿಲ್ಲ. 1000 ಚದರ ಅಡಿ ವಿಸ್ತೀರ್ಣದ ಮನೆ ಹೊಂದಿರಬೇಕು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ 950 ಚದರ ಅಡಿಗಿಂತ ಕಡಿಮೆ ವಿಸ್ತೀರ್ಣದ ಮನೆ ಹೊಂದಿರಬೇಕು ಈ ಲಾಭ ಪಡ್ಕೊಳ್ಬೇಕಾದ್ರೆ. ಸೊ ಹಾಗಾಗಿ ಕೆಲವು ಮಾನದಂಡಗಳು ಕೂಡ ಮಾಡಿರ್ತಕ್ಕಂಥದ್ದು. 5 ಎಕರೆಗಿಂತ ಕಮ್ಮಿ ಭೂಮಿ ಹೊಂದಿರಬೇಕು, ಹಾಗೆ 1000 ಚದರ ಅಡಿ ವಿಸ್ತೀರ್ಣದ ಅದಕ್ಕಿಂತ ಕಮ್ಮಿ ಇರತಕ್ಕಂಥ ಮನೆ ಹೊಂದಿರಬೇಕು. ಮುನ್ಸಿಪಾಲಿಟಿ ವ್ಯಾಪ್ತಿಯಲ್ಲಿ 950 ಚದರ ಅಡಿಗಿಂತ ಕಡಿಮೆ ವಿಸ್ತೀರ್ಣದ ಮನೆ ಹೊಂದಿರಬೇಕು ಅಥವಾ ಫ್ಲಾಟ್ ಹೊಂದಿರಬೇಕು. ಸೊ 8 ಲಕ್ಷಕ್ಕೂ ಕಡಿಮೆ ಆದಾಯ ಹೊಂದಿರಬೇಕು ಆ ಒಬ್ಬ ಫಲಾನುಭವಿ. ಹಾಗಾದ್ರೆ ಚರ್ಚೆಯನ್ನು ಮಾಡೋಣ. ಮೇಲ್ಜಾತಿಯ ಬಡವರಿಗೆ ಮೋದಿಯವರು ಕೊಟ್ಟಿರ್ತಕ್ಕಂಥ ಈ ಮೀಸಲಾತಿಯ ಆಶೆ ಏನಿದೆ ಇದನ್ನ ನನಸಾಗಬೇಕಾದ್ರೆ 2 ಸದನಗಳಲ್ಲಿ ಇದನ್ನ ಚರ್ಚೆ ಆಗಬೇಕು, ಥರೋ ಚರ್ಚೆ ಆಗಬೇಕು. ಅಷ್ಟೇ ಅಲ್ಲ, ಸಂವಿಧಾನಕ್ಕೆ ತಿದ್ದುಪಡಿ ತರಬೇಕು. ಸಂವಿಧಾನದ ಆರ್ಟಿಕಲ್ 15 ಮತ್ತು 16 ಕೂಡ ಇದಕ್ಕೆ ಇರ್ತಕ್ಕಂಥದ್ದು. ಹಾಗಾಗಿ ಇದು ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ, ಇದು 2 ದಿವಸದಲ್ಲಿ ಆಗುವಂಥದ್ದಲ್ಲ. ಹಾಗಾಗಿ ಚರ್ಚೆ ಮಾಡ್ತೀನಿ. ನನ್ನ ಜೊತೆಗಿದ್ದಾರೆ ಬಿ ಗೋಪಾಲ್, ಪ್ರಜಾಪರಿವರ್ತನಾ ವೇದಿಕೆ ಅಧ್ಯಕ್ಷರು, ಹಾಗೆ ಸಾಮಾಜಿಕ ನ್ಯಾಯಪರ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥ ಬಿಜೆಪಿಯ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಂತ ಮಾಜಿ ಸಚಿವ BJ ಪುಟ್ಟಸ್ವಾಮಿ ಇದ್ದಾರೆ. ಹಾಗೆ ನನ್ನ ಜೊತೆಗೆ ಅನಿಲ್ ಕುಮಾರ್, ಕರ್ನಾಟಕ ವಿಪ್ಲವ ವೇದಿಕೆ ಅಧ್ಯಕ್ಷರಿದ್ದಾರೆ. ನಿಮಗೂ ಕೂಡ ಸ್ವಾಗತ. ಹಾಗೆ ದೆಹಲಿಯಿಂದ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ನ ಸಂಸದ VS ಉಗ್ರಪ್ಪ ಇದ್ದಾರೆ. ಉಗ್ರಪ್ಪನ ನಿಮಗೂ ಕೂಡ ಸ್ವಾಗತ. ಹಾಗೆ ಹಿರಿಯ ವಕೀಲರು, ಕಾಂಗ್ರೆಸ್ ನಾಯಕರಂತ ಕೆ ದಿವಾಕರ್ ಕೂಡ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ. BJ ಪುಟ್ಟಸ್ವಾಮಿ ಅವರೇ,
ಏನು ಟೈಮಿಂಗ್ ಇದು ಬಹಳ ತರಾತುರಿ, ಇಷ್ಟು ಅರ್ಜೆಂಟು, ಇಷ್ಟು ಸಾಮಾಜಿಕ ನ್ಯಾಯ ಕೊಡ್ಬೇಕಂತ ಮನಸ್ಸು ಬಂತಲ್ಲ ನಿಮ್ಗೆ ಮೋದಿ ಅವರಿಗೆ. ನಿಮಗೆ ಒಂದು ಕಡೆ ಈ ದೇಶದ ಮೀಸಲಾತಿ ವ್ಯವಸ್ಥೆನೇ ಸರಿ ಇಲ್ಲ ಅನ್ನೋಂಥ ವಾದ ಮಾಡ್ತಾನೆ ಇವತ್ತು ಮೇಲ್ಜಾತಿ ಬಡವರಿಗೆ ಕೊಡಬೇಕನ್ನುವಂಥ ಮನಸ್ಸು ಬಂದಿರತಕ್ಕಂಥದ್ದೇ ಒಂದು ಹ್ಯಾಟ್ಸಪ್ ವೆಲ್ಕಮ್ ಮಾಡೋಣ. ಆದರೆ ಟೈಮಿಂಗು 56 ತಿಂಗಳಾದ ಮೇಲೆ ಇನ್ನು ಇರೋದು 4-5 ತಿಂಗಳು. ಸೊ 10% ಮೀಸಲಾತಿ ಕೊಡ್ತಕ್ಕಂಥದ್ದು ಚುನಾವಣೆ ಗಿಮಿಕ್ ಅಂತ ಅನ್ಸಲ್ಲ ನಿಮಗೆ? ಅಲ್ಲ, ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಚುನಾವಣೆ ಆಗಲಿ ಚುನಾವಣೆ ಇಲ್ಲದೇ ಇರಲಿ, ಸರ್ಕಾರ ಒಂದು ಸಾಮಾಜಿಕ ನ್ಯಾಯಕ್ಕೆ ಮತ್ತು ಯಾರು ಹಕ್ಕುಗಳಿಂದ ವಂಚಿತರಾಗಿದ್ದಾರೆ, ಅಂದರೆ ಮೇಲ್ಜಾತಿನಲ್ಲಿ ಯಾರು ಬಡವರಿದ್ದಾರೆ ಆ ಬಡವರಿಗೆ ಅನ್ಯಾಯ ಆಗ್ತಾ ಇತ್ತು ಅಂತಕ್ಕಂಥ ಒಂದು ಕೂಗು ಇಂಡಿಯಾ ದೇಶದಲ್ಲಿ 56 ತಿಂಗಳು ಗೊತ್ತಾಗಿರ್ಲಿಲ್ಲ. ಇತ್ತು ಇರ್ಬೋದು, ಆದರೆ ಅದಕ್ಕೊಂದು ಸಂದರ್ಭ ಬೇಕಲ್ಲ. ಎಲೆಕ್ಷನ್ ಬೇಕು ನಿಮ್ಗೆ. ಅದೇ ಅದು ಎಲೆಕ್ಷನ್ಗೋಸ್ಕರ ಮೇಲ್ಜಾತಿ ಬಡವರಿಗೆ ಮೀಸಲಾತಿ ಬೇಕು ಅನ್ನೋ ಮನೆಯದಲ್ಲ, ಅದು 2 ದಶಕಗಳಿಂದ ಹೋರಾಟ ಇದೆ. ಅದಿದ್ರೆ ಮನಮೋಹನ್ ಸಿಂಗ್ ಅವರು ಎಲೆಕ್ಷನ್ ಟೈಮ್ ನಲ್ಲಿ ಮಾಡಬಹುದಾಗಿತ್ತು, ಎಲೆಕ್ಟ್ ಮಾಡ್ಲಿಲ್ಲ ಅವ್ರಿಗೆ. ಯಾವುದು ಇದನ್ನ ರಿಸರ್ವೇಶನ್ ಅವರು ಮಾಡಬಹುದಾಗಿತ್ತು. ಅಲ್ಲ, ಮೋದಿ ಅವರಿಗೆ ಮಾಡ್ಬೇಕಾದ್ರೆ ಕಾಂಗ್ರೆಸ್ ಮೇಲ್ಜಾತಿ ಬಡವರು ಓಟ್ ಕೈ ತಪ್ತಾ ಇದೆ ಅಂತ ಪಂಚರಾಜ್ಯ ಚುನಾವಣೆ ಬನಿಯಾ, ಭೂಮಿಯಾ, ಜಾಟ್, ಬ್ರಾಹ್ಮಣ, ವೈಶ್ಯ, ಕಾಯಸ್ಥ ವೋಟರ್ಸ್ ಕೈ. ರಾಜಕೀಯ ಪಕ್ಷಗಳು ತಾವು ಯಾವ ಒಂದು ಪಾಲಿಸಿಯನ್ನ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ತಾರೋ ಅದನ್ನ ಮಾಡ್ತೀವಿ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೆ ಇವತ್ತಿನ ದಿವಸ ನಮ್ಮ ಪಕ್ಷ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದೆ, ಹಕ್ಕುಗಳಿಂದ ಯಾರು ವಂಚಿತರಾಗಿದ್ದು ಅವ್ರು ಸಿಗಬೇಕಾದಂಥ ಹಕ್ಕು ಬಡವರಿಗೆ ಸಿಗ್ತಾ ಇಲ್ಲ. ಒಂದೇ ಮೇಲ್ಜಾತಿನಲ್ಲೂ ಹೈಯರ್ ಕ್ಲಾಸ್ ಸಿಗ್ತಾ ಇದೆ. ಅಂಬೇಡ್ಕರ್ ಅವರ ತುಳಿತಕ್ಕೊಳಗಾದಂತ ಜಾತಿ ಅಸ್ಪೃಶ್ಯತೆಯಿಂದ ಬಳಲ್ತಿರ್ತಕ್ಕಂಥ ಸಮುದಾಯ ಕೊಡ್ಬೇಕನ್ನೋದನ್ನ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನ ಪುನರ್ವಿಮರ್ಶೆ ಆಗಲಿ, ಅದನ್ನ ಸಣ್ಣ ಪುಟ್ಟ ಟಚ್ ಮಾಡುವಂತದ್ದಾಗ್ಲಿ ಆಗಬಾರ್ದು ಅಂತ ಹೇಳ್ತೀರಾ? ಅಲ್ಲಲ್ಲ, ಹಿಂದುಳಿದ ವರ್ಗದವ್ರದ ಕಿತ್ಕೊಂಡೇ ಇಲ್ವಲ್ಲ ಅವರು. 10% ಜಾಸ್ತಿ ಮಾಡಿ, ಜನರಲ್ ಇರ್ತಕ್ಕಂಥ 10% ಜಾಸ್ತಿ ಮಾಡಿ 40% ಇಳಿಸಿ ಅದನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರಿಮೈನಿಂಗ್ 50% ರಿಸರ್ವೇಶನ್ ಅಲ್ವಾ? ಅದು 60% ಆಗ್ತದೆ ಇವಾಗ. 50% 60% ಜಾಸ್ತಿ ಮಾಡ್ತಾ ಇದ್ದಾರೆ. ಜಾಸ್ತಿ ಮಾಡೋದು 56 ತಿಂಗಳ ನಂತರ ಇಂಥದ್ದೊಂದು ಆಲೋಚನೆ ಬಂದಿರುವಾಗ ಯಾಕೆ ವೆಲ್ಕಮ್ ಮಾಡಬಾರದು? ಮೋದಿ ಅವರಿಗೆ ಮೇಲ್ಜಾತಿ ಬಡವರು ಆರ್ಥಿಕವಾಗಿ ಹಿಂದುಳಿದವರಿಗೆ ಕೂಡ ಒಂದು ಮೀಸಲಾತಿ ಕೊಡ್ತಕ್ಕಂಥದ್ದು ಬಂದಾಗ ಯಾಕೆ ವೆಲ್ಕಮ್ ಮಾಡಬಾರದು ಅಂತ ಪ್ರಶ್ನೆ ಮಾಡ್ತಾರೆ ಉಗ್ರಪ್ಪನವರು. ನೋಡಿ, ನಾನು ಒಂದನ್ನು ಸ್ಪಷ್ಟಪಡಿಸ್ತೇನೆ. ಈ ಸಮಾಜದಲ್ಲಿ ಯಾರೆಲ್ಲ ಬಡವರಿದ್ದಾರೆ ಆ ಬಡವರಿಗೆ ಯಾವುದೇ ರೀತಿಯ ಸಹಾಯಸ್ತ ನೀಡುವಂಥದಕ್ಕೆ ನಂದೇನೋ ಅಭ್ಯಂತರ ಇಲ್ಲ. ಆದರೆ ಇಲ್ಲಿ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಯಾರು ಇವತ್ತು ಈ ಒಂದು ಮೀಸಲಾತಿಯನ್ನು 10% ಜಾಸ್ತಿ ಮಾಡೋದಕ್ಕೆ ಹೊರಟಿರ್ತಕ್ಕಂಥವರ ಬ್ಯಾಕ್ಗ್ರೌಂಡನ್ನು ನೋಡಿ. 2014ರಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ ಅವರ ಮ್ಯಾನಿಫೆಸ್ಟೋ ಕೊಟ್ಟಿದ್ರು. ಆ ಮ್ಯಾನಿಫೆಸ್ಟೋದಲ್ಲಿ ಇದರ ಬಗ್ಗೆ ಏನಾದರೂ ಸಹ ಪ್ರಸ್ತಾಪ ಮಾಡಿರಲಿಲ್ಲ. ಅವರು ಇವತ್ತೇನು ಬಂಚ್ ಆಫ್ ಥಾಟ್ಸ್, RSSನ ಸರಸಂಚಾಲಕರ ಬಂಚ್ ಆಫ್ ಥಾಟ್ಸ್ ಅಲ್ಲಿ ಪ್ರಸ್ತಾಪ ಮಾಡಿರೋ ಹಾಗೆ, ಅಥವಾ ಮನುಧರ್ಮಶಾಸ್ತ್ರದಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಇದ್ದಕ್ಕಿದ್ದ ಹಾಗೆ ಈಗೇನು ಪಂಚರಾಜ್ಯಗಳಲ್ಲಿ ಅವರಿಗೆ ಹಿನ್ನಡೆ ಆದ ಮೇಲೆ, ಅದರಲ್ಲೂ ಒಂದು ಕಡೆ ರೈತರಿಗೂ ಇವತ್ತು ಶೋಷಣೆ ಆಗ್ತಾ ಇದೆ. ರೈತರ ಬಗ್ಗೆ ಇವತ್ತು ಮಾತನಾಡುವಂತ ಸ್ಥಿತಿನಲ್ಲಿ ಇಲ್ಲ. ಅಲ್ಲ, ಮೀಸಲಾತಿನ ಬಡವರಿಗೆ, ಮೇಲ್ಜಾತಿ ಬಡವರಿಗೆ ಅಂತ ಕೇಳ್ತಾ ಇದ್ದಾರೆ. ಬಿಜೆಪಿ ಕೇಳ್ತಾರೆ ಅದು ಹೌದು. ಈಗ ರಾಜಕೀಯ ಕಾರಣಕ್ಕೆ ಮಾಡಿದಾರೋ ಅದು ಸರಿಯೋ ತಪ್ಪು, ಲಾಭ ಆಗುತ್ತಾ ಆಗಲ್ವಾ ಅಂತ ಪ್ರಶ್ನೆ. ಇಲ್ಲ, ನಿಮಗೆ ಒಂದನ್ನ ತಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಕಡೆ ರಾಜಕೀಯ ಮೀಸಲಾತಿಯನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಆರ್ಟಿಕಲ್ 243 ಪ್ರಕಾರ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ವರ್ಗದವರೆಗೂ ಮೀಸಲಾತಿ, ಈಗ ಜನರಲ್ವರೆಗೂ ಮಹಿಳೆಯರಿಗೆ ಮೀಸಲಾತಿ ಇರತಕ್ಕಂಥದ್ದು, ಎ ಕ್ಯಾಟಗರಿಗೆ, ಬಿ ಕ್ಯಾಟಗರಿಗೆ, SCಗೆ, STಗೆ ಮತ್ತೆ ಮಹಿಳೆಯರಿಗೆ ಇರ್ತಕ್ಕಂಥದ್ದು ಒಂದು ಕಡೆ ಇದೆ. ಅದನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನೋದನ್ನು ಸಹ ನಾವು ಗಮನ ಹರಿಸಬೇಕಾಗತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನಾನು ಸಂವಿಧಾನದ ಅಡಿನಲ್ಲಿ ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ. ಒಂದು ಕಡೆ ಆರ್ಟಿಕಲ್ 340 ಇದೆ. ಯಾವ ವರ್ಗ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಆ ವರ್ಗವನ್ನ ಹಿಂದುಳಿದ ವರ್ಗ ಅಂತೇಳಿ ಡಿಕ್ಲೇರ್ ಮಾಡಬೇಕು ಅಂತೇಳಿ ಸಂವಿಧಾನದಲ್ಲಿ ಇರತಕ್ಕಂಥದ್ದು. ಆರ್ಟಿಕಲ್ 341 ಕೆಳಗಡೆ ಯಾರು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೆ, ಅನ್ಟಚಬಲ್ ಇದ್ದಾರೆ, ಅವರು SC ಆಗಬೇಕು ಅಂತಕ್ಕಂಥದ್ದು. ಹಾಗೆಯೇ ಆರ್ಟಿಕಲ್ 342 ಕೆಳಗಡೆ ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ,
ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ Yes, ಇದೆ, ಅವರು ಟ್ರೈಬಲ್ಸ್ ಆಗತಕ್ಕಂಥದ್ದು ಇರುವಂತ So ಹಾಗಾದ್ರೆ ಇದು ಹಿನ್ನೆಲೆಯಲ್ಲಿ ರಾಜಕೀಯ ವೋಟ್ ಬ್ಯಾಂಕ್ ಅಸ್ತ್ರ ಅಂತ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ತಂದಿರತಕ್ಕಂಥ ನಾನು ಮಾತಾಡ್ತೀನಿ ಉಗ್ರಪ್ಪನವರೇ. ದಿವಾಕರ್, ಲೀಗ್ಯಾಲಿಟಿ ಪ್ರಶ್ನೆ ಬರುತ್ತೆ. ಇವತ್ತು ಮೋದಿಯವರು ತೆಗೆದುಕೊಂಡಂತ ತೀರ್ಮಾನ, ಇನ್ನು 2 ದಿವಸ ಸದನ ನಡೆಯುತ್ತೆ, ಲೋಕಸಭೆ ರಾಜ್ಯಸಭೆ, ಅದರಲ್ಲಿ ಇವತ್ತು ಸಂವಿಧಾನ ತಿದ್ದುಪಡಿ ವಿಧೇಯಕ ಮಂಡಿಸ್ತಾರೆ ಅನ್ನುವಂಥದ್ದು. ಹಾಗಿದ್ರೆ ಇಂದಿರಾ ಸಾಹ್ನಿ ಕೇಸಲ್ಲಿ 50% ಅಬೋವ್ ಹೋಗಲ್ಲ ಅನ್ನುವಂಥದ್ದಿದೆ. ಸೊ ಹಾಗಿದ್ರೆ ಲೀಗ್ಯಾಲಿಟಿ ಪ್ರಶ್ನೆ ಬಂದಾಗ ಹರ್ಡಲ್ಸ್ ಏನಾಗುತ್ತೆ ಅದಕ್ಕೆ? ಮೊದಲನೇದಾಗಿ 1992ರಲ್ಲಿ ಬಂದಂಥ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ 9 ಜಡ್ಜ್ ಬೆಂಚ್ ಏನು ತೀರ್ಮಾನವನ್ನು ಕೊಡ್ತಾ ಎಲ್ಲ ಮೀಸಲಾತಿ ಸಾಮಾಜಿಕ, ಈಗ ಮೀಸಲಾತಿ ಇರಲಿ, ಅದು 335 ಇರಲಿ, ಅಥವಾ ಮೀಸಲಾತಿ ಅವಕಾಶಗಳನ್ನು ಆರ್ಟಿಕಲ್ 16 ಸಬ್ ಕ್ಲಾಸ್ 4 ಬಂದಿರ್ಬೋದು, ನೀವು ಯಾವುದೇ ರೀತಿಯ ಸಾಮಾಜಿಕ ಮೀಸಲಾತಿಯನ್ನು ಕೊಡಿ, ಆದರೆ ಈ ಒಟ್ಟು ಮೀಸಲಾತಿ ಒಂದು 50% ಮೀರಿರಬಾರ್ದು ಎಂಬತಕ್ಕಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ದನ್ನು ನೋಡಿದ್ದೇವೆ. ಅದರ ಆಧಾರದ ಮೇಲೆ ಈಗಲೂ ಕೂಡ ಕೇಸ್ಗಳು ನಡೀತಾ ಇದೆ. ಅದಾದಮೇಲೆ 77th ಅಮೆಂಡ್ಮೆಂಟ್ ಬಂತು, ಅದು ಇರ್ತಕ್ಕಂಥ ಮೀಸಲಾತಿನ ಒಂದು 5 ವರ್ಷ ಎಕ್ಸ್ಟೆಂಡ್ ಮಾಡಿ ಅಂತ. ಅಂತಿಮವಾಗಿ ನ್ಯಾಯಾಂಗೀಯ ಸಂಘರ್ಷಕ್ಕೆ ಒಂದು ದಾರಿ ಇದೆ ಎಂಬತಕ್ಕಂಥ ವಿಚಾರವನ್ನು ಕೇಂದ್ರ ಸರ್ಕಾರ ಯೋಚನೆ ಮಾಡಿಯೇ ಈ ತೀರ್ಮಾನವನ್ನು ತಗೊಂಡಿದೆ. ಅದು ವಾಸ್ತವವಾಗಿ ಈ ಆದೇಶವನ್ನು ಕ್ರಿಯಾನ್ವಯಗೊಳಿಸ್ತಕ್ಕಂಥ ಅಥವಾ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅವಕಾಶ ಅದಕ್ಕಿಲ್ಲ ಅಂತ ಭಾಳ ಚೆನ್ನಾಗಿ ಗೊತ್ತಿದೆ. ಇವತ್ತು ಇಂದಿರಾ ಸಾಹ್ನಿ ಕೇಸ್ನಲ್ಲೂ ಕೂಡ ಕೇಶವಾನಂದ್ ಭಾರತಿ ಪ್ರಕರಣದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ರಿಸರ್ವೇಷನ್, ಇಟ್ ವಾಸ್ ಫಾರ್ 10 years ಅಂತ ಇನ್ ಡಿಟೇಲ್ ನಾವು ಮಾತಾಡಿದ್ದನ್ನು ನಾವು ನೋಡಿದ್ದೇವೆ. ಈಗ ಪ್ರಶ್ನೆ ಏನು ಅಂದರೆ, ನೀವು 2 ದಿನದಲ್ಲಿ ಇದನ್ನು ಅಮೆಂಡ್ಮೆಂಟನ್ನು ಪಾಸ್ ಆಗತಕ್ಕಂಥ ನಂಬರ್ ಗೇಮ್ ಇಲ್ಲ, ಅದಾದರೆ ರಾಜ್ಯಸಭೆಯಲ್ಲಿ ಪಾಸ್ ಆಗಲ್ಲ. ಚುನಾವಣೆಯ ಸಂದರ್ಭದಲ್ಲಿ ನಾವು ಮೀಸಲಾತಿಯನ್ನು ಕೊಡೋದಕ್ಕೆ ವಿರೋಧ ಪಕ್ಷಗಳು ಅಡ್ಡಗಾಲ ಹಾಕಿದ್ವು ಎಂಬತಕ್ಕಂಥ ಪ್ರಯತ್ನ ಮಾಡಬಹುದೇ ಹೊರತು ಇದೊಂಥರ ಸಂತೆಯಲ್ಲಿ ಹಲ್ಪುಡಿ ಮಾರೋರ ಥರ ಮಾಡಿರೋದು ಬಿಟ್ಟರೆ ವಾಸ್ತವವಾಗಿ ಈ ಆದೇಶವನ್ನ ಕ್ರಿಯಾನ್ವಯಗೊಳಿಸಲಿಕ್ಕೆ ಆಗಲ್ಲ. ನಾನು ಬರ್ತೀನಿ, ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಇನ್ನೊಬ್ರು ಜೆ ಶ್ರೀನಿವಾಸನ್, ನಿವೃತ್ತ IAS ಅಧಿಕಾರಿ ಮತ್ತು ಹಿಂದುಳಿದ ವರ್ಗಗಳ ಸಾಮಾಜಿಕ ನ್ಯಾಯದ ಪರವಾಗಿ ಬಹಳ ದೊಡ್ಡ ಹೋರಾಟ ಮಾಡಿ ಜೆ ಶ್ರೀನಿವಾಸ್, ಸ್ವಾಗತ. ನಿಮ್ಮನ್ನು ಸ್ವಾಗತ ಮಾಡ್ತಾನೆ. ಗೋಪಾಲ್ ಅವರೇ, ಮೀಸಲಾತಿ ಏನು ನಮ್ಮದು ಒಂದು 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 ಫಾರ್ಮ್ಯಾಟ್ ಇದೆ, ಫಾರ್ಮುಲಾ ಇದೆ, ಒಂದು ಅಂಬೇಡ್ಕರ್ ರಚಿತ. ಸೊ ಈ ಡೈಲ್ಯೂಷನ್ ಏನಾದರೂ ದಾರಿ ಮಾಡಿಕೊಡುತ್ತಾ? ಇಲ್ಲ, ಈಗ ಇವರ ತೀರ್ಮಾನ ಇದೆಯಲ್ಲ, ಆ್ಯಕ್ಚುಲಿ ಇವರು ಮೀಸಲಾತಿ ವಿರೋಧಿಗಳು, BJPಯವರು ಮತ್ತು RSS ಬ್ಯಾಕಪ್ ಇರೋರು. ಇಂಥವ್ರ ಬಾಯಲ್ಲಿ ಮೀಸಲಾತಿ 10% ಕೊಡಬೇಕಂತ ಬಂದಿದೆಯಲ್ಲ, ಇದನ್ನು ಪ್ರತಿಯೊಬ್ಬರು ಸ್ವಾಗತ ಮಾಡಬೇಕು. ಅಲ್ಲ, ಆರ್ಥಿಕವಾಗಿ ಹಿಂದುಳಿದವರು ಮೀಸಲಾತಿ ಕೊಡಿ ಅನ್ನೋಂಥ ಕಾನ್ಸೆಪ್ಟ್ ಅವರು, ಜಾತಿ ಆಧಾರಿತ ಕೊಡಬೇಡಿ. ಅದಕ್ಕೆ RSSನ ಭಾಗವತರು ಹೇಳಿದ್ರು, ಹಿಂದೆ ಹಾರ್ದಿಕ್ ಪಟೇಲ್ ಹೋರಾಟ ಮಾಡುವಾಗ ಒಂದು ಪೊಲಿಟಿಕಲ್ ಅಸ್ತ್ರ ಮಾಡ್ಕೊಂಡ್ಬಿಡ್ತಾರೆ. ಒಂದೊಂದು ಸಮುದಾಯದ ನಾಯಕರು ಉಟ್ಕೊಂಡು, ನಮಗೆ ಇವರು ಗುಜ್ಜರ್ ಹೋರಾಟ, ಒಂದ್ ಕಡೆ ಪಟೇಲ್ ಹೋರಾಟ, ಮತ್ತೊಂದು ಕಡೆ ಭೂಮಿಯಾರ್ ಹೋರಾಟ, ಮತ್ತೊಂದು ಕಡೆ ಬೇರೆ ಬೇರೆ ಸಮುದಾಯಗಳು ಕೂಡ ಮೇಲ್ಜಾತಿಯಲ್ಲಿ ಆ ಕೃಷಿ ಇವತ್ತು ಕುಸಿದು ಹೋಗ್ತಾ ಇದೆ, ಅವರಿಗೆ ಉದ್ಯೋಗ ಇಲ್ಲ, ಮಕ್ಕಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಅವರು ಕೂಡ ಬೇರೆ ಇತರೆ ಹಿಂದುಳಿದ ವರ್ಗ, SC ST ಬೇರೆ ಬೇರೆ ಅಲ್ಪಸಂಖ್ಯಾತರಿಗಿಂತ ಹೀನಾಯ ಸ್ಥಿತಿಯಲ್ಲಿ ಆರ್ಥಿಕವಾಗಿ ಮೀಸಲಾತಿ ಕೊಡಿ ಅನ್ನೋ ಡಿಮ್ಯಾಂಡ್ ಇದೆ. ಇಲ್ಲ, ಅವರು ಜಾತಿ ಆಧಾರಿತ ಮೀಸಲಾತಿಯನ್ನು ತೆಗೆದಾಕಿ ಆರ್ಥಿಕ ಆಧಾರಿತ ಮೀಸಲಾತಿಯನ್ನೇ ಜಾರಿ ಮಾಡಬೇಕಂತ ಯೋಚನೆ ಮಾಡಿದ್ರು. ಉದ್ದೇಶ. ಆದರೆ ಇದರಲ್ಲಿ ಜಾತಿಗಳಿಗೆ ಮೀಸಲಾತಿ ಕೊಡ್ಬೇಕು. ಇವಾಗ ಯಾವ ಜಾತಿ ಎಷ್ಟು % ಇದೆ? ಈಗ ಅಲ್ಲಲ್ಲ, ಭೂಮಿಯಾರು, ಠಾಕೂರು, ಗುಜ್ಜರು ಯಾವ್ಯಾರು ಇದ್ದಾರಲ್ಲ, ಅವ್ರ ಜಾತಿಗಳಿಗೆ ಕೊಡಬೇಕು. ಹಂಗಾಗಿ ಅವರ ಒಂದು ಕಾನ್ಸೆಪ್ಟ್ ಇತ್ತಲ್ಲ, ಜಾತಿ ಆಧಾರಿತ ಮೀಸಲಾತಿ. ಹಂಗಾಗಿ ಈಗ ಅಂದ್ರೆ ಅಲ್ಲ, ನಮ್ಮ ಶತ್ರುಗಳು ವಿಶೇಷವಾಗಿ ಮೀಸಲಾತಿ ವಿರೋಧಿಗಳ ಬಾಯಲ್ಲಿ ಮೀಸಲಾತಿ ಕೊಡಬೇಕಂತ ಬಂದಿದೆಯಲ್ಲ, ಇದು ಸ್ವಾಗತ ಮಾಡಬೇಕಾಗಿ. ಆರಂಭದಲ್ಲಿ ಒಂದು ಸಣ್ಣ ಪ್ರಶ್ನೆ ನಿಮಗೆ, ಈ ನಿರ್ಧಾರವನ್ನ ನೀವುಗೆ ಸ್ವಾಗತ ಮಾಡ್ತೀರಾ? ಒಂದು, ಮತ್ತೆ ಇದು ಜಾರಿ ಆಗುತ್ತಾ? ಈ ಚುನಾವಣೆ ಒಳಗಡೆ ಜಾರಿ ಆಗುತ್ತಾ? ಒಂದು ಬ್ರೇಕ್ ಕೊಡ್ತೀನಿ. ಒಳ್ಳೆಯ ಕೆಲಸ ಯಾರು ಮಾಡಿದ್ರು ಅದು ಸ್ವಾಗತ ಮಾಡಬೇಕಾಗಿರೋಂಥದ್ದು ಮನುಷ್ಯನ ಧರ್ಮ, ನಾವು ಮಾಡ್ತೀವಿ. ಆದರೆ ಇದು ಚುನಾವಣೆ ಒಳಗಡೆ ಜಾರಿ ಆಗತ್ತೆ ಅನ್ನೋದು ನಮಗೆ ಸಂದೇಹ ಇದೆ. ಖಂಡಿತ ಇದೆ. ಸೊ ಇದನ್ನ ಹೇಳ್ತಾರೆ, 1 ವರ್ಷ ಮೊದಲೇ ಮಾಡಬೇಕಾಗಿತ್ತು, ಖಂಡಿತ ಪಬ್ಲಿಕ್ ಡೊಮೇನ್ ಚರ್ಚೆ ಆಗ್ಬೇಕಾಗಿತ್ತು, ಹೇಗೆ ಏನು ಮಾನದಂಡ ಏನು, ಲಾಭ ಏನು, ನಷ್ಟ ಏನು, ಸಾಧಕ ಬಾಧಕ ಆಗ್ಬೇಕಾಗಿತ್ತು. ಖಂಡಿತವಾಗ್ಲು. ಸೊ ಕೊನೆ ಕ್ಷಣದಲ್ಲಿ ಬಂದಿರೋದ್ರ ಬಗ್ಗೆ ನಿಮ್ಗೆ ಅನುಮಾನ ಇದೆ. ಶ್ರೀನಿವಾಸನ್ಜಿ, ಈ 10% ರಿಸರ್ವೇಷನ್ ಕೊಡ್ತಕ್ಕಂಥದ್ದು ಒಂದು ತೀರ್ಮಾನ, ಒಂದು ಹೇಳಿಕೆ, ಒಂದು ವಿಧೇಯಕ ಮಂಡಿಸ್ತಾರೆ. ಸೊ ಅದನ್ನು ಜಾರಿಗೊಳಿಸಬೇಕಾದ್ರೆ ಇದು ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯವಿಲ್ಲ. ಮೊಟ್ಟ ಮೊದಲನೇದಾಗಿ ಈ ಚುನಾವಣೆ ಪೂರ್ವ ಈ 4 ವರ್ಷಗಳು ಸುಮ್ಮನೆ ಕೈ ಕಟ್ಕೊಂಡು ಕುಳಿತಿದ್ದು
ಇವಾಗ ತರ್ತಕ್ಕಂಥ ಉದ್ದೇಶ ಒಂದು ಕಾರಣಕ್ಕೆ ಅದು ಉದ್ದೇಶ ಅದಲ್ಲ, ಸುಮ್ಮನೆ ಮೂಗಿಗೆ ತುಪ್ಪ ಹಚ್ಚತಕ್ಕಂಥ ಕೆಲಸವನ್ನು ಅವ್ರು ಮಾಡಲಿಕ್ಕೆ ಹೊರಟಿದ್ದಾರೆ. ಮೇಲಾಗಿ ಇಡೀ ಮೀಸಲಾತಿ ಸ್ಟ್ರಕ್ಚರನ್ನೇ ಡೆಮಾಲಿಷ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮತ್ತು ಸಂವಿಧಾನದ ಆಶಯಗಳು ಏನಿದೆ, ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ, ಜಸ್ಟಿಸ್, ಸೋಷಿಯಲ್, ಎಕನಾಮಿಕಲ್ ಆ್ಯಂಡ್ ಪೊಲಿಟಿಕಲ್, ಅಲ್ಲಿ ಒತ್ತು ಕೊಟ್ಟರು, ಮೊದಲನೇ ಪ್ರಯಾರಿಟಿ ಕೊಟ್ಟರು ಎಕನಾಮಿಕಲ್ ಕಂಡು ಒಂದು ವಿಚಾರ ಕೂಡ ಇದೆಯಲ್ಲ. ಈಗ ಆರ್ಟಿಕಲ್ 15-16 ಏನು ಹೇಳುತ್ತೆ ಅಂದರೆ ಇನ್ನೂ ಡಿಸ್ಕ್ರಿಮಿನೇಟ್ ಮಾಡಬಾರ್ದು, ತಾರತಮ್ಯ ಮಾಡಬಾರ್ದು, ಸೆಕ್ಸು, ಮತ್ತೊಂದು ಕಡೆ ಪ್ರದೇಶ, ಜಾತಿ, ಈಕ್ವಾಲಿಟಿ ಆಫ್ ಆಪರ್ಚುನಿಟಿ. ಸೊ ಈ ಮೀಸಲಾತಿಯಲ್ಲಿ ಅದನ್ನ ನೀವು ಆ್ಯಡ್ ಮಾಡೋಕ್ಕಾಗಲ್ಲ. ಅದು ಆ್ಯಡ್ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಮತ್ತು ಇಲ್ಲಿ ಏನಂತ ಹೇಳಿದ್ರೆ ನೋಡಿ, ಆರ್ಟಿಕಲ್ 15(4), 15(5), 16(4) ಅಲ್ಲಿ ಒತ್ತು ಕೊಟ್ಟಿರೋದೇ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಅಂತ ಇರ್ತಕ್ಕಂಥ, ಎಲ್ಲೂ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಅದು ಗೋಪಾಲ್ ಅವರು ಆ್ಯಕ್ಚುಲಿ 16/4 ಈ ರಿಸರ್ವೇಷನ್ ಇದೆಯಲ್ಲ, ಅದನ್ನು ಜಾಸ್ತಿ ಜನ ಕನ್ಫ್ಯೂಸ್ ಮಾಡ್ಕೊಂಡವ್ರೆ. ಯಾವುದೇ ಜನಾಂಗ, ಒಂದು ಸಮುದಾಯ ಯಾವುದೇ ಸಂದರ್ಭದಲ್ಲಿ ಹಿಂದುಳಿದರೆ ಅದರ ಪ್ರಕಾರ ಮೀಸಲಾತಿಗೆ ಸೇರಿಸ್ಕೋಬಹುದು. ಈಕ್ವಾಲಿಟಿ ಅಂತ ಅಲ್ಲ, ಹಿಂದುಳಿದರೆ ಅಂತ ಹೇಳ್ತಾರಲ್ಲ, ಹಿಂದುಳಿದವರು ಅಂತ inadequate representation ಇದ್ದಾಗ 16(4) ಯಾವುದೇ ಸಂದರ್ಭದಲ್ಲಿ nothing in this article shall prevent the state from making any provision for the reservation of appointments or posts in favor of any backward class citizen which in opinion of the state is not adequately represented in the service under the state. Yes, state cannot discriminate based on religion, caste, ಕ್ಲಾಸ್ ಹಿಂದ್ಗಡೆ ವರ್ಡ್ ಓದಿ, ಅಲ್ಲ, ಬ್ಯಾಕ್ವರ್ಡ್ 16(4) ಕ್ಲಾಸ್, ಅದೇ ಕರೆಕ್ಟ್. inadequate representation ಆಫ್ ದಿ ಬ್ಯಾಕ್ವರ್ಡ್ ಕ್ಲಾಸ್, ಜನರಲ್ of ಪಾಪ್ಯುಲೇಷನ್, backward classes ಅಂತಿಲ್ಲ, of any backward classes. ಯಾವುದೋ ಒಂದು ಸಂದರ್ಭದಲ್ಲಿ ಜಾತಿ ಹಿಂದುಳಿದು ಅಂತ ಇಟ್ಕೊಳ್ಳಿ, ಆವಾಗ ರಿಸರ್ವೇಶನ್ ಪ್ರಾವಿಷನ್ಗೆ ಅವ್ರನ್ನ ತರಬಹುದು ಅಂತಾನೆ ಮೀಸಲಾತಿ ಕಾನ್ಸೆಪ್ಟ್. ಈಗ ಉಗ್ರಪ್ಪನವರೇ, ತಮಿಳುನಾಡಿನಲ್ಲಿ 69% ರಿಸರ್ವೇಶನ್ ಮಾಡಿದ್ರೆ 9th ಶೆಡ್ಯೂಲ್ ಸೇರಿಸಿದ್ದಾರೆ. ಸೊ ಕರ್ನಾಟಕದಲ್ಲೂ ಕೂಡ ನಿಮ್ಮ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ 70% ವಿಸ್ತರಣೆ ಮಾಡ್ತೀನಿ ಅಂತ ಹೇಳಿದ್ರು. ಒಂದ್ ಕಡೆ ಎಜುಕೇಶನಲ್, ಸೋಷಿಯಲ್, ಎಕನಾಮಿಕಲ್ ಸರ್ವೆ ಕೂಡ ಮಾಡಿದ್ರೆ, ಸೆನ್ಸಸ್ ಆಗಿದೆ. ಸೊ ಹಾಗಿದ್ರೆ ಸೊ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆಯಲ್ಲ. ಒಂದು ಉಗಾರವರೇ, ಇದು ನಾನು ರಾಜಕೀಯವಾಗಿ ವಾದ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಲ್ಲಿ ಸ್ಪಷ್ಟತೆ ಅಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಸರ್ಕಾರ ಇವತ್ತು ಡೆಸ್ಪರೇಟ್ ಆಗಿ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಿಕೊಳ್ತಕ್ಕಂಥ ದೃಷ್ಟಿಯಿಂದ ಈ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಇದೆ. ಸೊ ಇದರಲ್ಲಿ ಎರಡನ್ನ ನಾನು ಸ್ಪಷ್ಟಪಡಿಸ್ತೇನೆ. ನಾನು ವಕೀಲನಾಗಿ ಆರ್ಟಿಕಲ್ 15 ಆಗಲಿ 16 ಆಗಲಿ ಅಲ್ಟಿಮೇಟ್ಲಿ ಇಟ್ ಹ್ಯಾಸ್ ಟು ರೆಡ್ ಅಲಾಂಗ್ ವಿತ್ ಆರ್ಟಿಕಲ್ 340 ಆಫ್ ದ ಕಾನ್ಸ್ಟಿಟ್ಯೂಷನ್. 340ನಲ್ಲಿ ಯಾರನ್ನ ಹಿಂದುಳಿದವರು ಅಂತ ಹೇಳಿ ಪರಿಗಣಿಸ್ತಕ್ಕಂಥ, ಅದಕ್ಕೆ ಯಾರು ಸಿಕ್ಕಿರ್ತಕ್ಕಂಥದ್ದು ಹಾಗೆ ಆರ್ಟಿಕಲ್ 341, 342ನಲ್ಲಿ SC/ST ಯಾರನ್ನ ಪರಿಗಣಿಸಬೇಕು ಅನ್ನುವಂಥದ್ದು ಇರ್ತಕ್ಕಂಥದ್ದು. ಅಲ್ಲಿ ಮೊದಲನೇದು ಈಗೇನು ಈ ಮೀಸಲಾತಿಯ 50% ಎಕ್ಸೀಡ್ ಆಗಬಾರದು ಅಂತ ಇದೆಯಲ್ಲ, ಆ ಇಂದಿರಾ ಸಹಾನೀಸ್ ಕೇಸಲ್ಲೇ ಎಕ್ಸೆಪ್ಷನಲ್ ಕೇಸಸ್ ಅಲ್ಲಿ 50% ರಿಸರ್ವೇಶನ್ ಅನ್ನ ಜಾಸ್ತಿ ಮಾಡತಕ್ಕಂತ ಪ್ರಸ್ತಾಪವೂ ಸಹ ಅದರಲ್ಲಿದೆ. ತೆಲಂಗಾಣ ಮತ್ತು ಆಂಧ್ರದ ರೆಕಮೆಂಡೇಶನ್. ಒಂದು ನಿಮಿಷ ದಯಮಾಡಿ ಕೇಳಿ. ಆದ್ರೆ ಇದನ್ನ ಇವತ್ತು ಅವರು ಏನು ಮಾತನಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು, ಸಂವಿಧಾನದ ಆರ್ಟಿಕಲ್ 340 ಪ್ರಕಾರನೂ ಇಲ್ಲ, ಅಥವಾ ಸಂವಿಧಾನದ ಆರ್ಟಿಕಲ್, ಯಾಕಂದ್ರೆ 340 ಕೆಳಗಡೆ ಬರತಕ್ಕಂಥ ಡೆಫಿನೇಷನ್ ಒಳಗೆ ಇವು ಬರಬೇಕಾದ್ರೆ ಎಲ್ಲೂ ಸಹ ಇಲ್ಲಿವರೆಗೂ ಸಾಮಾಜಿಕ ಮತ್ತು ಶೈಕ್ಷಣಿಕ ಬಿಟ್ರೆ ಕಾಕೆ ಕಾಲೇಲ್ಕರ್ ವರದಿ ಇರ್ಬೋದು, ಮಂಡಲ್ ವರದಿ ಇರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯಗಳ ಯಾವುದೇ ವರದಿಗಳನ್ನು ನೋಡಿದ್ರು ಸಹ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥದ್ದನ್ನು ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ನಿಜ, ಒಂದು ಯಾವಾಗ ಮಾನ್ಯ ಅವನೂರವರ ವರದಿನಲ್ಲಿ 3B ಮಾಡಿದಂಥ ಸಂದರ್ಭದಲ್ಲಿ ಎಕನಾಮಿಕ್ ಕ್ರೈಟೀರಿಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದಿದೆ. ಆದರೆ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡಿಸ್ತೇನೆ, ಯಾರು ಬಡವರು, ಯಾರು ಬ್ರಾಹ್ಮಣರಿರಲಿ, ಶೆಟ್ರಿರಲಿ, ಮತ್ತೊಬ್ಬರು ಇರಲಿ, ಅವರ ವಿರೋಧಿಗಳು ನಾವ್ಯಾರೂ ಅಲ್ಲ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮೂಗಿಗೆ ತುಪ್ಪ ಹಚ್ಚತಕ್ಕಂಥ ಮಾಡಿದ್ದಾರೆ. ಯಾವುದೇ ವರ್ಗಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ನೇರವಾಗಿ ತಂದಿರತಕ್ಕಂಥದ್ರ ಬಗ್ಗೆ
ಆಕ್ಷೇಪ ಇರ್ತಕ್ಕಂಥದ್ದು ಚೌಕಟ್ಟಲ್ಲಿ ಚುನಾವಣೆ ಗಿಮಿಕ್ಕು ಲಾಲಿಪಾಪ್. ಈ ಪ್ರಯತ್ನ ಈಗ ಮೋದಿ ಅವರು ಏನ್ ಹೇಳ್ತಾ ಇದ್ರು, ಕಷ್ಟ ಅನ್ನುವಂಥ ಕೃಷಿ ಸಾಲ ಮನ್ನಾ ಮಾಡ್ತಕ್ಕಂಥ ಯಾವ ಪಕ್ಷಗಳಿದ್ರು ಲಾಲಿಪಾಪ್ ಕೊಡಕ್ ಕೊಟ್ಟಿದ್ದಾರೆ ಅಂತ. ಹಾಗಿದ್ರೆ ನಿಮ್ಗೆ ಚುನಾವಣೆ ಕೇವಲ 4-5 ತಿಂಗಳು ಬಾಕಿ ಇರುವಾಗ ನೀವು ಯಾವ ಲಾಲಿಪಾಪ್ ಕೊಡಕ್ ಕೊಟ್ಟಿದ್ರಿ? ಸೊ ಹಾಗಿದ್ರೆ ನಿಮಗೆ ನಿಜವಾಗ್ಲೂ ಮೇಲ್ಜಾತಿ ಬಡವರ ಬಗ್ಗೆ ಕಾಳಜಿ ಇದ್ದಿದ್ರೆ 4 ವರ್ಷ 8 ತಿಂಗಳಾಯ್ತು ನಿಮ್ಮ ಅಧಿಕಾರ ಬಂದು, ಅಲ್ಲಿವರೆಗೂ ಡಿಮ್ಯಾಂಡ್ ಇತ್ತಲ್ವಾ? ಮೇಜರ್ ಕಮ್ಯುನಿಟಿನಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಇರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥದ್ದು ಅಷ್ಟೇ. ನಮ್ಮ ಸ್ಟೇಟ್ ಗೌರ್ಮೆಂಟ್ 3A ಪ್ರಕಾರ ಒಕ್ಕಲಿಗರಿಗೆ ನೆನಪಿದೆ ಪುಟ್ಟಸ್ವಾಮಿ ಅವರೇ, ನೀವು ರಂಗನಾಥ್ ಕಮಿಷನ್ ರಿಪೋರ್ಟ್ ಬಗ್ಗೆ ವಿರುದ್ಧ ಹೋರಾಟ ಮಾಡಿದ್ರಿ. 27% ಅಲ್ಲಿ 8% ಅನ್ನ ಮೈನಾರಿಟಿ ಕೊಡೋದ್ರ ವಿಚಾರದಲ್ಲೂ ಕೂಡ ಅವಾಗ 10% ಮುಸ್ಲಿಮರಿಗೆ ಜಾಬ್ ಮತ್ತೆ ಎಜುಕೇಶನ್ ರಿಸರ್ವೇಶನ್ ಕೊಟ್ಟರು. ಇತರೆ ಹಿಂದೂ ಧರ್ಮದವರಿಗೂ 5% ಕೊಡ್ಬೇಕಂದಾಗಲೂ ಕೂಡ. ಹಾಗಿದ್ರೆ ಈಗ ಬಿಜೆಪಿ ಸರ್ಕಾರ ಇದಕ್ಕೆ ರಿಸರ್ವೇಶನ್ಗೆ ವಿರೋಧಿ ಅಂತಕ್ಕಂಥದ್ದಲ್ಲ. ಈಗ ಇವರೇ ಹೇಳಿದ್ರು, ಕೊಟ್ಟರು ಸ್ವಾಗತ ಮಾಡ್ತೀವಿ. ಈಗ ಎಷ್ಟು ಚರ್ಚೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ದೇಶದಲ್ಲಿ ಮೀಸಲಾತಿ ಇರೋದೇ ತಪ್ಪು, ಮೀಸಲಾತಿ ಪಡೆಯವರೆಲ್ಲ ಕಮಿಸ್ತವ್ರೆ, ಅಪರಾಧ ಮಾಡ್ತವ್ರೆ, ಈ ದೇಶದಲ್ಲಿ ಮೀಸಲಾತಿ ಇರಬಾರ್ದು ಅನ್ನುವಂತ ಮನಸ್ಥಿತಿ ಇದೆಯಲ್ಲ. ಹಾಗಿದ್ರೆ ಅದನ್ನ ಇವತ್ತು ತೆಗೆದಾಕಿ. ಒಂದು ಜಾತಿಯಲ್ಲಿ ಒಂದು ಜಾತಿನಲ್ಲಿ ತೀರಾ ಹಿಂದುಳಿದಿರ್ತಕ್ಕಂಥವ್ರಿಗೆ ಅನ್ಯಾಯ ಆಗ್ತಿರ್ತಕ್ಕಂಥದನ್ನ ಕಂಡಾಗ ಸರಿಪಡಿಸ್ಕೊಂಡು ಕೊಡ್ತಕ್ಕಂಥದ್ದು ಅದು ದೊಡ್ಡತನ. ಹಾಗಿದ್ರೆ ಮೀಸಲಾತಿಯನ್ನು ಪರಾಮರ್ಶೆ ಮಾಡ್ಬೇಕನ್ನುವಂತ ಆಲೋಚನೆ ಬಂತು ನಿಮ್ಗೆ? ಯಾಕೆ ಅಂತ ಮೂಲಭೂತ ಮೀಸಲಾತಿ ಬುಡವನ್ನೇ ಅಲ್ಲಾಡಿಸುವಂತ ಪ್ರಯತ್ನ ಮಾಡಿದ್ರೆ ಮೊದಲು ಇಡೀ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಬೇಕಾದಷ್ಟು ಆಯ್ತು, ಸ್ಟ್ರೈಕ್ ಆಯ್ತು. ಇನ್ನೊಂದು ಏನಂದ್ರೆ ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಇದೆ. ಮಂಡಲ್ ಕಮಿಷನ್ ಅಲ್ಲಿ ಏನಾಯ್ತು? ಕಮಿಷನ್ ಅಲ್ಲಿ 10% ಕೊಡಬೇಕು ಅಂತ ಕೊಡಬಾರದು. ಮಂಡಲ್ ಕಮಿಷನ್ ಇಲ್ಲ ಇದೆ ನೋಡಿ, ವೆದರ್ 10% ರಿಸರ್ವೇಶನ್ ಇನ್ ಫೇವರ್ ಆಫ್ ಅದರ್ ಎಕನಾಮಿಕಲ್ ಬ್ಯಾಕ್ವರ್ಡ್ ಸೆಕ್ಷನ್ ಈಸ್ ಪರ್ಮಿಸಬಲ್ ಅಂಡರ್ ಆರ್ಟಿಕಲ್ 16. ಇದು ಮಂಡಲ್ ಕಮಿಷನ್ ಪ್ರಶ್ನೆ ಆದ್ರೆ ಒಪ್ಕೊಳ್ತೀನಿ. ಸಾಚಾರ ವರದಿ ಇದೆಯಲ್ಲ, ರಾಜೇಂದ್ರ ಸಾಚಾರ ವರದಿ, ಮುಸಲ್ಮಾನರು SC ST-ಗಳಿಗಿಂತ ಬಹಳ ಕಡಿಮೆ ಇದ್ದಾರೆ. ಅವ್ರ ಬಗ್ಗೆ ಇಲ್ಲಿ ಯಾಕೆತ್ತಿಲ್ಲ? ನಿಮ್ಮ ಸಾಚಾತನ ಪ್ರಶ್ನೆ ಮಾಡೋದು ಯಾರು? ಬಿಜೆಪಿ ಅವರು ಸಾಚಾತನ ಹೆಂಗ್ ಪ್ರಶ್ನೆ ಮಾಡಬಹುದು ಇದರಲ್ಲಿ ಅಂತ ಹೇಳಿದ್ರೆ, 49.5% ಅಲ್ಲಿ ಮುಸ್ಲಿಮರು ಬರ್ತಾರೆ, ಅವರಿಗೂ ಇದೆ ರಿಸರ್ವೇಶನ್. ಅವ್ರು 2A ನಲ್ಲಿ ಬರ್ತಾರೆ, 2B ನಲ್ಲಿ ಬರ್ತಾರೆ. ಅಲ್ಲಲ್ಲ, ಅವರಿಗೆ ಪ್ರತ್ಯೇಕವಾಗಿ ಇದರಲ್ಲೂ ಸೇರಿಸಬೇಕಾಗಿತ್ತು. ಸ್ವಲ್ಪ ನಾನು ಎಲ್ಲ ತಡ್ರಿ. ಹಿಂದೂ ಲಿಟ್ರಸಿ 60.1%, ಮುಸ್ಲಿಮ್ಸ್ ಮೈನಾರಿಟಿ ಲಿಟ್ರಸಿ 76.5%. ರಿಪೋರ್ಟ್ ನಲ್ಲಿ ಇಲ್ಲೇ ಇದ್ರೆ ಓದಿದ್ದೀನಿ. ಯಾರು ಇಂಡಿಯಾ ದೇಶದಲ್ಲಿ ಬೇರೆ ಮುಸ್ಲಿಮ್ಸ್ ಬೇರೆ ಮಾತಾಡೋಣ. ಅದೇ ಜನ ನೋಡ್ತಾ ಇದ್ರೆ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಾ ಇದೀವಿ. ಮತ್ತೆ ಒಳ್ಳೆ ಪ್ಯಾನಲ್ ಇದೆ ನಮ್ ಜೊತೆಗೆ ಇವತ್ತು. ಅನಿಲ್ ಕುಮಾರ್ ಅವರೇ, 2015ರಲ್ಲಿ ಒಂದು RTI ಅರ್ಜಿ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ, ಎಷ್ಟೆಷ್ಟು ಉದ್ಯೋಗ ಕೊಟ್ಟಿದ್ದೀರಿ ಅನ್ನುವಂಥದ್ದು ಹಿಂದಿನ ನಾಟಕವನ್ನು, ಈ ಸರ್ಕಾರ ಅಂತಲ್ಲ, UP ಆಡಳಿತ ಇರ್ಬೋದು, ಇಲ್ಲಿ RTI ಏನಾಗುತ್ತೆ ಅಂದ್ರೆ 27% ಏನು ರಿಸರ್ವೇಶನ್ ಇದೆ OBC, ಅದರಲ್ಲಿ 12%ಕ್ಕೂ ಹೆಚ್ಚಿನ ಉದ್ಯೋಗ ಕೊಡಕ್ಕಾಗಿಲ್ಲ. SC ST ಕೂಡ ಜಾಸ್ತಿ ಕೊಡಕ್ಕಾಗಿಲ್ಲ, ಉಳ್ಕೊಂಡಿದ್ವಿ. ಸೊ ಇನ್ ಸಮ್ ಡಿಪಾರ್ಟ್ಮೆಂಟ್ 6 to 7% ಮಾತ್ರ ಉದ್ಯೋಗ ಸಿಕ್ಕಿದೆ, ಗವರ್ಮೆಂಟ್ ಜಾಬ್ಗಳು ಆಗಿರುವಾಗ SC ST ಅವರಿಗೆ ಜಾಬ್ ಸಿಗ್ತಾ ಇಲ್ಲ. ಇನ್ ಮೇಲ್ವರ್ಗದವ್ರಿಗೆ ಯಾವ ಉದ್ಯೋಗ ಇರೋ ಉದ್ಯೋಗ ಕಮ್ಮಿ ಆಗ್ತಾ ಇದೆ. ಅನಿಲ್ ಕುಮಾರ್ ಅವರೇ, ಕಡಿಮೆ ಆಗ್ತಿರ್ಬೇಕಾದ್ರೆ ಈಗ ಬ್ಯಾಕ್ಲಾಗ್, ನೀವೇ ಹೇಳ್ದಂಗೆ ಬ್ಯಾಕ್ಲಾಗ್ ಇದೆ. ಸೊ ಅಲ್ಲೇ ಬ್ಯಾಕ್ಲಾಗ್ ಇದ್ದಾಗ ನೀವು ಮತ್ತೆ 10% ರಿಸರ್ವೇಶನ್ ಕೊಟ್ಟು ಅವ್ರಿಗೆ ಎಲ್ಲಿಂದ ಉದ್ಯೋಗ ತಂದುಕೊಡ್ತೀರಾ? ಜನ ಸಿಗ್ತಾ ಇಲ್ವೇ? ಜನ ಇದ್ದಾರೆ,
ಇರೋದಕ್ಕೆ ಅದನ್ನ ಜಾಬ್ ಕ್ರಿಯೇಷನ್ ಮಾಡಿಲ್ಲ, ಆಗಿಲ್ಲ ಅಂತ ಎಲ್ಲಿ ಮಾಡ್ತಾ ಇದ್ರೆ ಹೇಳಿ. ನಾನು Creation ಜಾಬ್ ಇಲ್ವಲ್ಲ? ಕ್ರಿಯೇಷನ್ ಆಗ್ತಾ ಇಲ್ಲ, ಇರೋ ಉದ್ಯೋಗ ಕಡಿತ ಆಗ್ತಾ ಉದ್ಯೋಗ ಇದೆ. ಕಡಿತ ಆಗ್ತಾ ಇದೆ. ಯಾವ್ದಕ್ಕೆ ಇವತ್ತೆಲ್ಲೂ ಈಗ ಓಪನಿಂಗ್ ಇಲ್ಲ. ಟ್ಯಾಕ್ಸ್ ಬಂದ್ಮೇಲೆ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಜನ ಸಿಗ್ತಾ ಇಲ್ಲ. ಜನ ಆಮೇಲೆ ಇದ್ದಾರೆ ಜನನ ಸರ್. ತಗೊಳ್ಳೋದಕ್ಕೆ ನೀವು ಓಪನಿಂಗ್ ಹೇಳಿ. ಬಿಟ್ಟಿಲ್ಲ ನೀವು. ಯಾಕೆ ಉದ್ಯೋಗ ಅಂದ್ರೆ ಸೃಷ್ಟಿನೇ ಮಾಡಿಲ್ಲ. ಈಗ ಎರಡು ಬಹಳ ಬೇಸಿಕ್ ಆಗಿ ಅಪ್ಲೈ ಆಗೋದು ರಿಸರ್ವೇಶನ್, ಒಂದು ಜಾಬ್ ಮತ್ತೊಂದು ಮತ್ತೆ ಅಡ್ಮಿನಿಸ್ಟ್ರೇಷನ್. ಈಗ BA ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, Education. ಆಮೇಲೆ ಎಜುಕೇಶನ್ ಅಷ್ಟು ನಮಗೆ ಫೀಸ್ ಕಮ್ಮಿ ಆಗುತ್ತೆ. ಯಾಕಂದ್ರೆ ಮೇಲ್ಜಾತಿ ಬ್ರಾಹ್ಮಣರು ಬಡವರು ಇದ್ದಾರೆ, ಕ್ಷತ್ರಿಯರು ಬಡವರು ಇದ್ದಾರೆ, ಗಾಯಸ್ಥರು ಭೂಮಿಯರು, ಎಲ್ಲಾ ಜಾತಿಯಲ್ಲಿ ಬಡವರು ಎಲ್ಲರೂ ಇದ್ದಾರೆ. ಕೊಡ್ಬೇಕನ್ನೋದು ಇಡೀ ಸಾಮಾಜಿಕ ನ್ಯಾಯ ಅಂದ್ರೆ ಎಲ್ಲಾ ಜಾತಿಯವರು ಎಲ್ರಿಗೂ. ನ್ಯಾಯ ಸಿಗ್ಬೇಕು. ಆದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮೂಲಭೂತವಾಗಿರ್ತಕ್ಕಂಥದ್ದು ಸಾಮಾಜಿಕವಾಗಿ ಜಾತಿಯಿಂದ ಯಾರು ಸಾವಿರಾರು ವರ್ಷಗಳು ನಿರ್ಲಕ್ಷ್ಯಕ್ಕೊಳಗಾಗಿದ್ರೋ, ಯಾರು ತುಳಿತಕ್ಕೊಳಗಾಗಿದ್ರೋ ಬೇಸಿಕ್ ಸ್ಟ್ರಕ್ಚರ್ ಇರೋದೇ ಅವ್ರಿಗೆ ಟಾನಿಕ್ ಕೊಡುವಂತದ್ದು. ಸಿಂಹಾಸನ 64 ಕೊಡ್ತಾ ಇದ್ರಲ್ಲ. ಅದಕ್ಕೋಸ್ಕರ ಮೀಸಲಾತಿಯನ್ನ ಅಂಬೇಡ್ಕರ್ ಅವರು ಯೋಚನೆ ಮಾಡಿ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಯಾರಿಗೆ ಅಂತಕ್ಕಂಥದ್ದು ಕೂಡ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ನೀವು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಡಿಸ್ಕಷನ್ ತೆಗೆದು ನೋಡಿದ್ರು ಕೂಡ ಅದ್ರಲ್ಲಿ ಯಾಕೆ ಇವ್ರಿಗೆ ಬೇಕು ಅಂತ ಹೇಳಿದ್ರೆ, ಈಗ ವೀಕ್ ಆಗಿರೋ ಮಗುಗೆ ಟಾನಿಕ್ ಕೊಡ್ತಾರೆ ಹೊರತು ಬಲವಾಗಿರೋ ಮಗುಗೆ ಟಾನಿಕ್ ಏನು ಕೊಡಲ್ಲ. ಈ ವೀಕ್ ಆಗಿರೋ ಮೊದಲು ಸಮಾಜ ಒಂದು ಆ ಲೆವೆಲ್ಗೆ ತರೋಣ ಅಂತಕ್ಕಂಥ ಅಲ್ಲ, ಟಾನಿಕ್ ಕೊಡ್ತಾ ಕೊಡ್ತಾ ಈ ಟಾನಿಕ್ ಇರೋ ಮಕ್ಕಳೆಲ್ಲ ವೀಕ್ ಆಗ್ತಿದ್ದಾರೆ ಅಂತ ಒಂದು ಚರ್ಚೆ ಈಗ ಇರ್ತಕ್ಕಂಥ ರೀಸನ್ ಅದನ್ನ ಫುಲ್ಫಿಲ್ ಮಾಡಕ್ ಹೊರಟಿದ್ರೆ ನಿಮಗೆ ಯಾಕೆ ನೋವು ಅನ್ನೋ ಪ್ರಶ್ನೆಯನ್ನ ಬಿಜೆಪಿ ಕೇಳ್ತಾ ಇದೆ. ದಿವಾಕರ್ ಅವರು, ನಾನು ಬ್ರೇಕ್ ಬಂದಲ್ಲಿ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಹಾಗಿದ್ರೆ ಮೀಸಲಾತಿ ಪರಾಮರ್ಶೆಗೆ ರಾಜಕೀಯೇತರ ತಜ್ಞರ ಸಮಿತಿ ರಚನೆ ಮಾಡಬೇಕು. ರಾಜಕೀಯ ಕಾರಣಕ್ಕಾಗಿ ಒಂದೊಂದು ಜಾತಿಯ ಸಂಘಟನೆಗಳು ಉಟ್ಕೊಂಡು ಮೀಸಲಾತಿ ಕೊಡಿ ಅಂತ ಒಂದ್ ಕಡೆ ಪಟೇಲರು, ಒಂದ್ ಕಡೆ ಗುಜ್ಜರು, ಒಂದ್ ಕಡೆ ಜಾಟು, ಒಂದ್ ಕಡೆ ಠಾಕೂರು. ಸೊ ಇದನ್ನ ತಪ್ಪಿಸ್ಬೇಕನ್ನುವಂತ ಮಾತನ್ನು ಕೂಡ ಮೋಹನ್ ಭಾಗವತ್ ಹೇಳಿದ್ರು. ಮೀಸಲಾತಿಯ ಪರಾಮರ್ಶೆಯ ವಾದನೂ ಬಂತು. ಆಮೇಲೆ ಅಮಿತ್ ಶಾ ಹೇಳಿದ್ರು, ಮೋದಿ ಹೇಳಿದ್ರು, ಮೀಸಲಾತಿ ಯಾವುದೇ ಕಾರಣಕ್ಕೂ ನಾವು ಧಕ್ಕೆ ಮಾಡಲ್ಲ ಅಂತ ಬಂದಾಗ ಯಾವ ಸಮುದಾಯಗಳು ನಿರ್ಲಕ್ಷ್ಯಕ್ಕೊಳಗಾಗ್ತಾವೋ ಅಥವಾ ಮೀಸಲಾತಿ ಲಾಭವನ್ನು ಪಡ್ಕೊಳ್ತಾವೋ ಡಿಲಿಷನ್ ಅಡಿಷನ್ ಇದೆ. ದಿವಾಕರ್ ಅವರೇ ಕಾಕಾ ಕಾಲೇಲ್ಕರ್ ಕಮಿಟಿ ಇರ್ಬೋದು, ಅನೇಕ ಮಿಷನ್ಗಳು ಬಂದಿದ್ದಾವೆ. ರಿಸರ್ವೇಶನ್ 83% ವರೆಗೂ ಇದೆ. ಇವತ್ತು ತಮಿಳುನಾಡಲ್ಲಿ 70% ತಗೊಂಡೋಗಿದೆ. ಕರ್ನಾಟಕದಲ್ಲಿ ಕೂಡ ಅದನ್ನ ತಗೊಂಡೋಗ್ಬೇಕಂತ 9 ಶೆಡ್ಯೂಲ್ಗೆ. ಹಾಗಿದ್ದ ಜಾತಿಯ ಬಡವನಿಗೆ ಆರ್ಥಿಕವಾಗಿ ಹಿಂದುಳಿದ್ರೆ ಆತನಿಗೂ ಒಂದು ನ್ಯಾಯ ಕೊಡುವಂತ ಪ್ರಯತ್ನ ಬಂದಾಗ ಅದನ್ನ ನಾವು ಚರ್ಚೆ ಮಾಡ್ತಾ ಇದೀವಿ. ಹಾಗಿದ್ರೆ ಇದು ತಪ್ಪು ಅಂತ ಯಾಕೆ ಹೇಳ್ತೀನಿ? ನಾನು ಮೀಸಲಾತಿಯ ವಿರೋಧವನ್ನು ನಾನಾಗಲಿ ನಾನು ನಂಬಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಆಗಲಿ ಯಾವ ಕಾರಣಕ್ಕೂ ವಿರೋಧ ಮಾಡೋದಿಲ್ಲ. ಪ್ರಶ್ನೆ ಏನು ಅಂದರೆ, ಪುಟ್ಟಸ್ವಾಮಿ ಅವರಿಗೆ ನೇರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ ಸರ್. ಈ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಕೇಸನ್ನು ಹಾಕಿದವರು ಯಾರು? ಅವ್ರ ಪರವಾಗಿ ವಕಾಲತ್ತು ವಹಿಸಿದವರು ನ್ಯಾಯಮೂರ್ತಿ ರಾಮಾ ಜೋಯಿಸ್ರು. ಮೀಸಲಾತಿ ವಿರೋಧದ ಎಲ್ಲ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರ್ತಕ್ಕಂಥವರೇ ಬಿಜೆಪಿ ಮುಖಂಡರು. ಎರಡನೇದಾಗಿ ರಾಜಸ್ಥಾನ್ ಚುನಾವಣೆಯ ಸಂದರ್ಭದಲ್ಲಿ ಗುಜ್ಜರಿಗೆ ಮೀಸಲಾತಿ ಕೊಡಬೇಕು ಎಂಬ ಅವ್ರ ಬೇಡಿಕೆ ಇತ್ತು, ಅದು ಈಡೇರಿಸಲಿಕ್ಕೆ ಆಗಲಿಲ್ಲ, ದಂಡ ಕೊಟ್ಟರು. ಆ ಕಾರಣದಿಂದ ಬಹುಶಃ ಮೊನ್ನೆ ಆಗಿರ್ತಕ್ಕಂಥ 3 ರಾಜ್ಯಗಳ ಚುನಾವಣೆಯಲ್ಲಿ ಮೀಸಲಾತಿಯ ಪರವಾಗಿ ಧ್ವನಿ ಎತ್ತಿದವರು ಬಿಜೆಪಿ ವಿರುದ್ಧ ಇದ್ದಾರೆ ಅಂತ ಹೇಳುವ ಕಾರಣದಿಂದ ಈ ಒಂದು ಸಡನ್ ಡಿಸಿಷನ್ ಅನ್ನು ತಗೊಂಡಿದ್ದಾರೆ. ಒಬ್ರು ವೈಯಕ್ತಿಕವಾಗಿ ಇನ್ನೊಂದು ಪ್ಲೀಸ್ ಲೆಟ್ ಮಿ ಇವತ್ತು ನೀವು ಮಾಡ್ತಕ್ಕಂಥ ಎಲ್ಲ ಮೀಸಲಾತಿಗಳು ಏನಾಗಿದೆ ಅಂದ್ರೆ, ಇವತ್ತು 9 ಜಡ್ಜ್ ಬೆಂಚ್ ಇಂದಿರಾ ಸಹಾನಿ ಜಡ್ಜ್ಮೆಂಟ್ ಅಲ್ಲಿ 50% ಅನ್ನ ಮೀಸಲನ್ನ ಜಾಸ್ತಿ ಮಾಡಬಾರ್ದು ಅಂಬತಕ್ಕಂಥ ವಿಚಾರ ಇದ್ದಾಗ ಕೆಲವು ಸಂದರ್ಭದಲ್ಲಿ ಮಾಡಬಹುದು ಅಂತ ಹೇಳಿ 5 ವರ್ಷ ಎಕ್ಸ್ಟೆಂಡ್ ಮಾಡಿದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಪವಿತ್ರ ಕೇಸ್ ಇರ್ಬೋದು, ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ನ ವಿಚಾರಣಾಧೀನವಾಗಿರೋದ್ರಿಂದ ಎಲ್ಲೋ ಅಂತಿಮವಾಗಿ ಎಲ್ಲ ಮೀಸಲಾತಿಯು ಕೂಡ ಜುಡಿಷಿಯಲ್ ಸ್ಕ್ರೂಟಿನಿ ಆದಾಗ ಸುಪ್ರೀಂ ಕೋರ್ಟ್ನ 9 ಜಡ್ಜ್ ಬೆಂಚ್ನಲ್ಲಿ ತಾವು ಪೇಜ್ ಸುಪ್ರೀಂ ಕೋರ್ಟ್ 1992 ಪೇಜ್ 677 ನಲ್ಲಿ ಹೇಳ್ತಾರೆ, ಯಾವ ಸಂದರ್ಭದಲ್ಲೂ ಕೂಡ 50% ಮೀಸಲಾತಿ ಮೀರಬಾರದು ಎಂಬ ಧ್ವನಿ ಏನಿದೆ. ದಿವಾಕರ್ ಸಾಹೇಬ್ರೆ, ನಿಮ್ಮ ಪಕ್ಷನೇ ಅಧಿಕಾರದಲ್ಲಿತ್ತಲ್ಲ, ಈ 9th ಶೆಡ್ಯೂಲ್ಗೆ ಹಾಕುವಂತ ಬಿಲ್ಲನ್ನು ಯಾಕೆ ಎರಡೂ ಕಡೆ ಮಂಡಿಸಿಲ್ಲ? ನೀವು ರಿಸರ್ವೇಶನ್ ಪರವಾಗಿದ್ರೆ ಸುಪ್ರೀಂ ಕೋರ್ಟ್ ಎಂಟ್ರಿ ಆಗದಿದ್ದಂಗೆ 9ನೇ ಅಧ್ಯಾಯಕ್ಕೆ ಅದನ್ನ ಯಾಕೆ ಸೇರಿಸಿಲ್ಲ? ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದಾಗ 10 ವರ್ಷದಲ್ಲಿದ್ರಿ. ಅಲ್ಲಲ್ಲ, ದಯವಿಟ್ಟು ತಿಳ್ಕೊಳ್ಳಿ ಗೋಪಾಲ್ ಅವರೇ, ಇದ್ರ ಬಗ್ಗೆ ಬಹಳ ವ್ಯಾಪಕವಾದ ಚರ್ಚೆ ಆಗಿದೆ. ಇದನ್ನ 335 ಇಂದ 342 ವರೆಗೆ ಇರ್ತಕ್ಕಂಥ ವಿಚಾರಗಳನ್ನ 9th ಶೆಡ್ಯೂಲ್ಗೆ ಸೇರಿಸಬೇಕು ಎಂಬುದಕ್ಕೆ ಬೇಸಿಕ್ ಸ್ಟ್ರಕ್ಚರ್ ಕೇಶವಾನಂದ ಭಾರತಿ ಪ್ರಕರಣಕ್ಕೆ ಎಫೆಕ್ಟ್ ಆಗುತ್ತೆ. ಸಂವಿಧಾನದ ಮೂಲಭೂತ ಆಶಯಕ್ಕೆ
ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರ ಸಂಸತ್ತಿಗೆ ಮತ್ತು ಶಾಸಕಾಂಗಕ್ಕೆ ಇಲ್ಲ ಅನ್ನತಕ್ಕಂಥ ಕೇಶವಾನಂದ ಭಾರತಿ ಪ್ರಕರಣ ಅಡ್ಡ ಬರ್ತದೆ ಎಂಬ ಅಭಿಪ್ರಾಯವನ್ನ ಈ ದೇಶದ ಅನೇಕ ನ್ಯಾಯವಿಧಾತರು ಮತ್ತು ರಿಸರ್ವೇಶನ್ ಪರವಾಗಿರ್ತಕ್ಕಂಥ ಜನ ಹೇಳಿದ್ದಾರೆ. ಆದ್ರಿಂದ ಐ ಅಗ್ರಿ ವಿತ್ ದಿವಾಕರ್. ಕೇಶವಾನಂದ ಭಾರತಿ ಕೇಸ್ನಲ್ಲಿ ಮೂಲಭೂತವಾದ ಇದನ್ನು ಯಾವುದು ಬದಲಾವಣೆ ಮಾಡಿಕೊಂಡು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಅದು ಕೋರ್ಟ್ ರೂಲಿಂಗ್. ಪಾರ್ಲಿಮೆಂಟ್ಗೆ ಇಲ್ಲ ಅಂತಕ್ಕಂಥ ಮಾತನ್ನು ಸಂವಿಧಾನ ಅದನ್ನ ಹೇಳಿದ್ದಾರೆ. ಅದನ್ನು ಕೂಡ ಇವತ್ತು ಒಂದ್ ನಿಮಿಷ, ಮೇಲ್ಜಾತಿಯ ಬಡವರು, ಆರ್ಥಿಕವಾಗಿ ಹಿಂದುಳಿದವರು, ಅವರು ಕೂಡ ಇವತ್ತಿನ ಉದ್ಯೋಗ ಅವಕಾಶ, ಶಿಕ್ಷಣದ ಪ್ರವೇಶದಲ್ಲಿ ಆರ್ಥಿಕದಲ್ಲಿ ಅವ್ರ ಕಷ್ಟ ಇದೆ. ಕೂಲಿ ಮಾಡೋ ಆರ್ಥಿಕವಾಗಿ ಮಾತ್ರ, ಸಾಮಾಜಿಕವಾಗಿ ಹೇಳ್ತಾ ಇಲ್ಲ, ಸಾಮಾಜಿಕವಾಗಿ ಅವ್ರಿಗೆ ಶ್ರೇಷ್ಠತೆ ಇದೆ, ಅವರಿಗೆ ಟಚಬಲ್ ಇದೆ, ಅನ್ಟಚಬಲ್ಗೂ ಟಚಬಲ್ಗೂ ಬಹಳ ವ್ಯತ್ಯಾಸ ಇದೆ. ಆ ಕಾರಣಕ್ಕಾಗಿ ಮೀಸಲಾತಿ ದೇಶದಲ್ಲಿ ಇರ್ತಕ್ಕಂಥದ್ದು. ಹಾಗಿರುವಾಗ ಈಗ ಆರ್ಥಿಕವಾಗಿ ನಾವು 10% ಕೊಡ್ತೀವಿ ಅಂತಂದ್ರೆ ಅವರ ಒಟ್ಟು ಪ್ರಮಾಣ ಎಷ್ಟು ದೇಶದಲ್ಲಿ? ಹಾಗಿದ್ರೆ ಸೆನ್ಸಸ್ ಆಗಿದೆಯಾ? ಇಡೀ ಭಾರತದಲ್ಲಿ ಒಟ್ಟು ಈ 10% ಕೊಡಬೇಕಾದ್ರೆ ಮೀಸಲಾತಿ ಯಾವ ಯಾವ ಸಮುದಾಯದವರು ಎಷ್ಟು % ಇದ್ದಾರೆ ಒಂದು ಸೆನ್ಸಸ್ ಆಗಬೇಕಲ್ಲ ರಾಜ್ಯದಲ್ಲಿ. ಆಗಿದೆಯಲ್ವಾ? ಯಾವ ಮಾಹಿತಿಯು ಕೇಂದ್ರ ಸರ್ಕಾರದಲ್ಲಿ ಇಲ್ಲ. ಮೊನ್ನೆ ತಾನೇ ಜಸ್ಟಿಸ್ ರೋಹಿಣಿ ಅವರು ಇದು ಒಂದು ಬರೆದಿದ್ದಾರೆ. ಇದನ್ನು ಮಾಡಬೇಕು ಅಂತಕ್ಕಂಥ ಒಂದು ರೆಕಮೆಂಡೇಶನ್ ಕೂಡ ಅವರು ಕೊಟ್ಟಿದ್ದಾರೆ. ಅವರೇ ನೇಮಕ ಮಾಡಿದ್ರೆ ಜಸ್ಟಿಸ್ ರೋಹಿಣಿ ಅವರು ಇವರು ರೆಕಮೆಂಡ್ ಮಾಡಿದ್ದಾರೆ. ಅದು ಕೇಂದ್ರ ಸರ್ಕಾರದ ಮುಂದೆ ಇದೆ. ಅದೇನು ಮಾಡ್ತಾರೆ, ಸೆನ್ಸಸ್ ಮಾಡ್ತಾರೋ ಅಥವಾ ಸೆನ್ಸಸ್ನಲ್ಲೇ ಈ ಅಂಶವನ್ನು ಸೇರಿಸ್ತಾರೆ. ರಾಜ್ಯದಲ್ಲಿ ನೀವು ಸೆನ್ಸಸ್ ಮಾಡೋ ರಿಪೋರ್ಟೇ ಇವತ್ತು ಬೈರಿಗೆ ಬರ್ತಾರೆ. ನೀವು ಕೂಡ ಸೆನ್ಸಸ್ ಅಂತ ಹೇಳ್ತೀರಾ, 70% ಅಂತ ಸಿದ್ದರಾಮಯ್ಯ ಹೇಳ್ತಾರೆ, ಮೋದಿ ಅವರು ಬಂದ ಮೇಲ್ಜಾತಿ 10% ಅಂತ ಹೇಳ್ತೀರಾ. ಸಿಎಂ ಆಗಿದ್ದಂತ ಸಂದರ್ಭದಲ್ಲಿ ಸೆನ್ಸಸ್ ಮಾಡಿಸಿದ್ರು. ಆಂಜನೇಯ ಅವರು ಇದಾಗಿದ್ರು. ಹಾಗಾಗಿ ನೀವು ಇಲ್ಲೇ ಇಲ್ಲದೆ ಇದ್ದಾಗ ಕೇಂದ್ರ ಸರ್ಕಾರದ ಎಲ್ಲಿದೆ? ಅನಿಲ್ ಕುಮಾರ್ ಅವರೇ, ಒಂದ್ ನಿಮಿಷ, ಈಗ ಒಳ್ಳೆ ಡಿಸಿಷನ್. ಈಗ ಗೋಪಾಲ್ ಅವರು ಕೂಡ ಅವರು ಹೇಳ್ತಾ ಇದ್ರೆ, ಹೌದು 70% ರಿಸರ್ವೇಶನ್ ಕೊಟ್ಬಿಡಿ, ಆಮೇಲೆ ಜಾತಿ ಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಡಿ ಅಂತ ಹೇಳ್ತಾರೆ. ಹಾಗೆ ಕೊಡಬೇಕಾದ್ರೆ ಗೋಪಾಲ್ ಸ್ಪೆಸಿಫಿಕ್ ಆಗಿ ಏನಂದ್ರೆ, ಯಾರು ಮೀಸಲಾತಿಗಳನ್ನು ವಿರೋಧ ಮಾಡ್ತಾ ಇದ್ರು ಅವ್ರ ಬಾಯಿಂದ ಬಂದಿದೆ. ಒಂದು ವೆಲ್ಕಮ್ ಮಾಡಿ, ಗುಡ್. ಇದು ಜಾರಿ ಆಗಲ್ಲ ಡೆಫಿನೆಟ್ ಆಗಿ ಈಗ ಸದ್ಯಕ್ಕೆ. ಆದ್ರೆ ಯಾವ ಜನಾಂಗ ಮೀಸಲಾತಿಯನ್ನು ವಿರೋಧ ಮಾಡ್ತಾ ಇದ್ದಾರೆ ಅವರ ಬಾಯಿಗಳು ಈಗ ಸದ್ಯಕ್ಕೆ ಇದು ನಿಮ್ಮ ವಾದ, ಆರ್ಗ್ಯುಮೆಂಟ್. ಆದರೆ ಸಾಮಾಜಿಕ ಸದನದಲ್ಲಿ ಮಂಡಿಸಿ 2 ಕಡೆ ಪಾಸ್ ಮಾಡ್ತೀರಾ? ಪಾರ್ಲಿಮೆಂಟ್ ಬಿಟ್ಟದ್ದು, ನಾನು ಬಿಟ್ಟದ್ದು. ಇದು ಏನಂತ ಹೇಳಿದ್ರೆ, ಇವತ್ತು ಏನು ಮೀಸಲಾತಿಯನ್ನ ತಂದಿರ್ತಕ್ಕಂಥ ಆಲ್ರೆಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ. ಯಾವುದೇ ಕಮ್ಯುನಿಟಿಗೆ ಇನ್ಅಡಿಕ್ವೇಟ್ ಇದ್ದಾಗ ಸೇರಿಸಬೇಕು. ನಡೆಸ್ತಾ ಇರ್ತಕ್ಕಂಥ ಸರ್ಕಾರದ ಸೇರಿದ್ದದು. ಬೇರೆ ಯಾಕೆ ಮಾಡಲಿಲ್ಲ? ಬಡವ್ರ ಪರವಾಗಿದೆಯಾ ಬಿಜೆಪಿ? ಚುನಾವಣಾ ಸಂದರ್ಭದಲ್ಲಿ ತಂದಿದ್ದೀವಿ ಅಂತ ಹೇಳಿ ಹೇಳಿ ಉಗಾರವ್ರೆ, ಮೊದಲನೇದು ನಾಳೆ ಲಾಸ್ಟ್ ಡೇ, ನಾಳೆ ಸೆಷನ್ಸ್ ಕೊನೆಯ ದಿನ, ನಾಡದ್ದು ಇಲ್ಲ, ನಾಳೆ ಮಾತ್ರ ಇರುವಂತದ್ದು. ನಾಳೆ ಇವರೇನು ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇದರ ಮೇಲೆ ಚರ್ಚೆ ಮಾಡತಕ್ಕಂಥದಕ್ಕೆ ಲೋಕಸಭೆಗಾಗಲಿ ರಾಜ್ಯಸಭೆಗಾಗಲಿ ಕಾಲಾವಕಾಶ ಇಲ್ಲ. ಇದನ್ನ ತಾವು ಗಮನಿಸಬೇಕು. ಎರಡನೇದೇನಪ್ಪಾ ಅಂದ್ರೆ, ಜಾತಿ ಆಧಾರಿತವಾಗಿರ್ತಕ್ಕಂಥ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಇವತ್ತಿನ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆರ್ಟಿಕಲ್ 342A ಕೆಳಗಡೆ ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳ್ತಾರೆ ಹೊರತು ಕಾಸ್ಟ್ ಅಂತ ಹೇಳೋದಿಲ್ಲ. ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಆರ್ಟಿಕಲ್ 16(4) ಅಲ್ಲಿ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ OBCಗೆ ಇಲ್ಲ ಅಂದ್ರೆ ಕೊಡೋದಕ್ಕೆ ಅವಕಾಶ ಇದೆ. ಅದೇ ರೀತಿ 16(4A ನಲ್ಲಿ SC STಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್
ಇಲ್ದ ಇದ್ದಾಗ ಅವರಿಗೆ ವಿಶೇಷವಾದಂತ ಕೊಡ್ತಕ್ಕಂಥದಕ್ಕೆ ಇರ್ತಕ್ಕಂಥದ್ದು. ಅದೇ ಆರ್ಟಿಕಲ್ 16(4)B ನಲ್ಲಿ ಆ 50% ಅನ್ನ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇದನ್ನ ಗಮನದಲ್ಲಿಟ್ಟುಕೊಂಡು ನೋಡಿದಾಗ ಇದು ರಾಜಕೀಯ ಗಿಮಿಕ್ ಇದೆ ಹೊರತು ಸಾಮಾಜಿಕ ನ್ಯಾಯವನ್ನ SC-ಗಳಿಗಾಗಲಿ ST-ಗಳಿಗಾಗಲಿ OBC-ಗಳಿಗಾಗಲಿ ಮೈನಾರಿಟೀಸ್ಗಾಗಲಿ ಅಥವಾ ಯಾರಿವತ್ತು ಪ್ರಬಲ ಕೋಮಿನ ಜನ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಅವರಿಗೆ ಕೊಡ್ತಕ್ಕಂಥ ಬದ್ಧತೆ ಈ ಸರ್ಕಾರಕ್ಕೆ, ಭಾರತೀಯ ಜನತಾ ಪಾರ್ಟಿಯವರಿಗೆ ಹಿಂದೂರು ಸಹ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಈ ಚುನಾವಣೆಯ ಕಾರಣಕ್ಕೋಸ್ಕರ ಇವತ್ತು ಅನಿಲ್ ಕುಮಾರ್ ಅವರ ನಾವು ಮಾಡೇ ಮಾಡ್ತೀವಲ್ಲ. ಬ್ರಾಹ್ಮಣ ಸಮುದಾಯದ ಸಂಘಟನೆ ಅಧ್ಯಕ್ಷರು ಹೇಳ್ತಿದ್ರೆ ನಮಗೂ ಇದ್ರ ಬಗ್ಗೆ ಡೌಟ್ ಇದೆ ಅನ್ನೋ ಪ್ರಶ್ನೆ. ಇದ್ರ ಉದ್ದೇಶ ಅವ್ರ ಕಾಳಜಿ ಬಗ್ಗೆ ಇಲ್ಲ, ಆದ್ರೆ ಟೈಮಿಂಗ್ ಬಗ್ಗೆ ಅವ್ರು ಪ್ರಶ್ನೆ ಮಾಡ್ತಾ ಇದಾರೆ. ಹಾಗಿದ್ರೆ ಯಾಕೆ 1 ವರ್ಷ ಮೊದಲು ಇಂಥದೊಂದು ಆಲೋಚನೆ ಮಾಡಲಿಲ್ಲ? ನಾವು ಚರ್ಚೆ ಮಾಡಬಹುದಿತ್ತು. ಸಮುದಾಯಗಳು ಇಷ್ಟಿದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಏನೆಲ್ಲ ಹಿನ್ನಡೆ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಲಾಭ ಆಗಿದೆ, ಇದನ್ನು ಮಾಡದೇನೆ ತಕ್ಷಣಕ್ಕೆ ಒಂದು ರೀತಿ ಅಸ್ತ್ರ ಪ್ರಯೋಗ ಮಾಡಿದ್ರೆ ಇದರಿಂದ ಲಾಭ ರಾಜಕೀಯವಾಗಿ ಹೊರತು. ನಾನು ಅನಿಲ್ ಕುಮಾರ್, ನೀವು ಒಬ್ಬ ವಿಪ್ರ ಸಮಾಜದ ಅಧ್ಯಕ್ಷರು, ಒಂದು ವೇದಿಕೆ ಅಧ್ಯಕ್ಷರಾಗಿ ನೀವು ಪ್ರಶ್ನೆ ಅಂದ್ರೆ ಡೌಟ್ ಪಡ್ತಾ ಇದ್ರಿ ಅಂದ್ರೆ ಅರ್ಥ. ಸೊ ಉದ್ದೇಶ ಸ್ಪಷ್ಟವಾಗಿದ್ರೆ ನೀವು ಇದನ್ನ ಖಂಡಿತವಾಗ್ಲೂ ಸ್ವಾಗತ ಮಾಡ್ತಿದ್ವಿ. ಇಲ್ಲಿ ಏನಾಗುತ್ತೆ, ಇನ್ನು ಎಲೆಕ್ಷನ್ 3 ತಿಂಗಳಿದೆ. ಇವತ್ತು ಅವರು ಇನ್ನು 2 ದಿನದಲ್ಲಿ ನಾಳೆಗೆ ಪಾರ್ಲಿಮೆಂಟ್ ಮುಗಿದ ಮೆಂಬರ್ ಅವರು ಇವತ್ತು ಮಧ್ಯಾಹ್ನ ಏನ್ ಬಂತು ಇನ್ಫಾರ್ಮೇಶನ್ ಅಂದ್ರೆ 2 ದಿನ ಏನೋ ಎಕ್ಸ್ಟೆಂಡ್ ಮಾಡಿ ನಾವು ಅದನ್ನ ಮಂಡನೆ ಮಾಡ್ತೀವಿ ಅಂತ ಹೇಳಿ ಬಂತು. ಬಟ್ ಅದು ಎಷ್ಟು ಮಟ್ಟಿಗೆ ನಿಜಾನೋ ಸುಳ್ಳ ಗೊತ್ತಿಲ್ಲ, ಇನ್ನು ಅದಾದ್ಮೇಲೆ ಗೊತ್ತಾಗುತ್ತೆ. ಇವರು ಇನ್ನು 2 ದಿನದಲ್ಲಿ ಒಂದು ಪಾರ್ಲಿಮೆಂಟ್ ಅಲ್ಲಿ ಇವ್ರಿಗೆ ಮೆಜಾರಿಟಿ ಇಲ್ಲ, ರಾಜ್ಯ ಪಾರ್ಲಿಮೆಂಟ್ ಅಲ್ಲಿ ಒಂದು ವೇಳೆ ಆಯ್ತು ಅಂದ್ರೂ ಕೂಡ ರಾಜ್ಯಸಭೆನಲ್ಲಿ ಇವರಿಗೆ ಆಗೋದಿಲ್ಲ. ವೋಟಿಂಗ್ ಹಾಕ್ಬೇಕು, ಅದರ್ವೈಸ್ ಇದು ಅದೆಲ್ಲ ಬಿಟ್ಟು ಇವ್ರು ಆರ್ಡಿನೆನ್ಸ್ ತರ್ತೀನಿ ಅನ್ನೋದಾದ್ರೆ ಅದಕ್ಕೆ ಇವ್ರು ಪ್ರಿಪೇರ್ ಆಗಿಲ್ಲ. ನಾವು ರಿಸರ್ವೇಶನ್ ಬೇಡ ಅಂತ ಹೇಳ್ಬಿಟ್ಟು ಯಾವ್ಯಾವ ಪಕ್ಷದವ್ರು ಹೇಳ್ತಾರೆ ಅವ್ರು ಬಣ್ಣ ಬಡವರಿಗೆ ಮಂಡಲ್ ಕಮಿಷನ್ ಗೋಪಾಲ್ ಅವರೇ, ಹೌದು ರಾಜಕೀಯ ಇದೆ. ಮಂಡಲ್ ಕಮಿಷನ್ ಇಂಪ್ಲಿಮೆಂಟ್ ವಿರೋಧ ಮಾಡಿದವ್ರು ನೀವಲ್ವಾ? ಮಾಡದೇ ಇದ್ದವ್ರು ಯಾರು? ನಮಗೂ ಸ್ವಲ್ಪ ಕೊಡಿ. ನೀವ್ ಹೇಳೋದಾದ್ರೆ ಬೇರೆ ಪಕ್ಷಗಳನ್ನ ಬೇರೆ ಪಕ್ಷಗಳನ್ನ ಬಣ್ಣ ಬಯಲು ಮಾಡ್ಬೇಕು ಅನ್ನೋದಾದ್ರೆ ಕಾಂಗ್ರೆಸ್ ಗೂಬೆ ಕುಂಡ್ರು ಗೋಪಾಲ್ ದಿವಾಕರ್ ಅವರೇ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಸ್ಟ್ಯಾಂಡ್ ಅನ್ನ ಕ್ಲಿಯರ್ ಮಾಡಿ ಅಂತ. ಅಂದ್ರೆ ಎದುರಾಳಿಗಳ ಸ್ಟ್ಯಾಂಡ್ ಅನ್ನು ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ, ಬಿಎಸ್ಪಿ, ಆರ್ಜೆಡಿ ಅವ್ರ ಕಮಿಟ್ಮೆಂಟ್ ಏನಂತ ಬರಲಿ ಈಚೆ. ಮೊದಲನೇದಾಗಿ ಪುಟ್ಟಸ್ವಾಮಿ ಅವರು ಒಂದು ವಿಚಾರ ಸ್ಪಷ್ಟ ಮಾಡಲಿ. ಕರ್ನಾಟಕದಲ್ಲಿ ಬಂದ ಎಲ್ಲ ಮೀಸಲಾತಿ ಆದೇಶಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದವರು ಯಾರು? ನಿಮ್ಮ ಪಕ್ಷದವರು ಅದನ್ನು ವಿರೋಧ ಮಾಡಿದವರು ಯಾರು? ಅದು ಬಿಜೆಪಿ ಅಲ್ಲ. ಒಂದೇ ಒಂದು ತಿಳ್ಕೊಳ್ಳಿ, ಬಿಜೆಪಿ ಮತ್ತು ಮೀಸಲಾತಿ ಸಮಾಂತರವಾದ ಶಬ್ದಗಳು, ಆ ಒಂದಕ್ಕೊಂದು ಸಂಬಂಧವೇ ಇಲ್ಲ. ಸುಮ್ಮನೆ ಅಂಗಡಿ ವ್ಯಾಪಾರ ತರ ನೀವು ಮಾಡಕ್ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ 2 ರಿಸರ್ವೇಶನ್ ತಂದ್ವಲ್ಲ ಯಾರು? ಯಾಕೆ ಮಾಡ್ಲಿಲ್ಲ? ಕೋಆಪರೇಷನ್ ಡಿಪಾರ್ಟ್ಮೆಂಟ್ ನಲ್ಲಿ 2 ರಿಸರ್ವೇಶನ್ ತಂದ್ವಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಯಾರು? ನೀವು 2 ರಿಸರ್ವೇಶನ್ ತಂದವರು ಯಾರು? ಹೋಗಸ್ರಿ ನೀವೆಲ್ಲ ಕೋಆಪರೇಷನ್ ಅಲ್ಲಿ ಯಾರು ತಂದವರು? ಮಾತಾಡಕ್ ಹೋಗ್ಬೇಡಿ. ರಿಸರ್ವೇಶನ್ ತರಲು ಇಲ್ಲ, ಏನು ಹೋಗ್ಬೇಡಿ. ಮೀಸಲಾತಿ 12 ರಲ್ಲಿ 2 ಆಕ್ಟ್ ಪಾಸ್ ಆಗಿದೆ.
ದಯವಿಟ್ಟು ಈ ಕಡೆ ಇರಬೇಡಿ ನೀವು. If you want legislation pass ಮಾಡೋದು ತಾವು. Legislation ಯಾರು ಮಾಡೋದು? Legislation ಯಾರು ತಂದಿರೋದು? Legislation ನಾವು ತಂದಿರೋದು. ಬಿಜೆಪಿ ತಂದಿರೋದು, ನೀವೆಲ್ಲ ತಂದಿರೋದು. ಸ್ಥಳೀಯ ಸಂಸ್ಥೆ ಮೀಸಲಾತಿ ಪ್ರಶ್ನೆ ಮಾಡಿದ್ದಾರೆ. ಮೀಸಲಾತಿಯ ವಿರೋಧಿಗಳು ನೀವು. ಜಸ್ಟಿಸ್ ದಿವಾಕರ್ ಅವರು ಒಂದು ನಿಮಿಷ, ಬೀಯಿಂಗ್ ಎ ಪಾರ್ಲಿಮೆಂಟ್ ಮೆಂಬರ್ ನಿಮ್ಗೆ ಕೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇದ್ರೆ ನಾಳೆಗೆ ಕಲಪ್ ಮುಗಿತಾ ಇದೆ. ಹಾಗಿದ್ರೆ ಸಂಸತ್ತು ಒಪ್ಪಿಗೆ ಕೊಡದೆ ಹೋದ್ರೆ ಸುಗ್ರೀವಾಜ್ಞೆ ಮಾಡಕ್ಕೆ ಸರ್ಕಾರ ಮುಂದಾಗುತ್ತೆ, ಅದಕ್ಕೆ ವ್ಯಾಲಿಡಿಟಿ ಗೊತ್ತು ಸರ್. 6 ತಿಂಗಳಿಗೆ ಅಷ್ಟೇ ಇರುತ್ತೆ. ನೋಡಿ ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ ಎರಡು ವಿಚಾರವನ್ನ. ಮೊದಲನೇದು 9th ಶೆಡ್ಯೂಲ್ ಬಗ್ಗೆ ಯಾರೋ ಕೆಲವರು ಪ್ರಸ್ತಾಪ ಮಾಡ್ತಾ ಇದ್ರು. ಆ ಇಶ್ಯೂ ಸುಪ್ರೀಂ ಕೋರ್ಟಿನ ಮುಂದೆ ಪೆಂಡಿಂಗ್ ಇರತಕ್ಕಂಥದ್ರಲ್ಲಿ ಯಾವುದೇ ಪಾರ್ಟಿಯು ಅದರ ಮೇಲೆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಸಂದರ್ಭ ಇರಲಿಲ್ಲ. ಇದು ಒಂದು. ಎರಡನೇದು, ಇವತ್ತೇನಾಗಿದೆ, ಮಂಡಲ ವರದಿಯನ್ನ ವಿರೋಧ ಮಾಡಿದಂಥವ್ರು, ಹೈಯರ್ ಎಜುಕೇಶನ್ ಮೀಸಲಾತಿಯನ್ನ ವಿರೋಧ ಮಾಡಿದಂಥವ್ರು ಭಾರತೀಯ ಜನತಾ ಪಾರ್ಟಿಯವರು ಅನ್ನೋದನ್ನ ನಾವ್ಯಾರು ಸಹ ಮರಿಬಾರದು. ಇವತ್ತೇನಾದ್ರೂ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯದ ಪರವಾಗಿ ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ಸು. ಭಾರತೀಯ ಜನತಾ ಪಾರ್ಟಿಯವರು ಈ ಈ ಶತಮಾನದ ಅತಿ ದೊಡ್ಡ ಅತಿ ದೊಡ್ಡ ಏನು ಹಗರಣ ಇದೆ, ರಫೇಲ್ ಹಗರಣ, 39,000 ಕೋಟಿ, ಆ ಹಗರಣವನ್ನ ಮುಚ್ಚಾಕ್ತಕ್ಕಂಥದಕ್ಕೆ, ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥದಕ್ಕೆ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ ಹೊರತು ಇವರಿಗೆ ಸಾಮಾಜಿಕ ನ್ಯಾಯದ ಬಿಜೆಪಿ ಸ್ಪಷ್ಟವಾಗಿ ಹೇಳ್ತಾರೆ. ಸಾಮಾಜಿಕ ನ್ಯಾಯದ ಪರವಾಗಿ ನಮ್ಮ ಪಾರ್ಟಿ ಕಾಂಗ್ರೆಸ್ ಅನ್ನೋದನ್ನ ಸಂವಿಧಾನ ಕಾಂಗ್ರೆಸ್ನವರು ಪರವಾಗಿದ್ರೆ ಫಾರಂ ಅಲ್ಲಿ ಬಿಲ್ ಬರುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ. 80ರಲ್ಲಿ ಬಂದಿಲ್ಲ. ಬಿಲ್ ಬಂದಾದ ಮೇಲೆ ಆ ಜುಡಿಷಿಯಲ್ ಸ್ಕ್ರೂಟಿನಿನಲ್ಲಿ ಆ ಬಿಲ್ ಉಳಿಯುತ್ತಾ ಇಲ್ಲೋ ಅನ್ನೋಂಥದ್ದು ಸಹ ಗಮನ ಹರಿಸಬೇಕಾಗುತ್ತೆ. ನಾನು ಇಷ್ಟೇ ಹೇಳ್ತೇನೆ, ಸಮಾಜದ ಎಲ್ಲ ವರ್ಗದ ಹಿತವನ್ನ ಕಾಪಾಡತಕ್ಕಂತ ಬದ್ಧತೆ ಇರತಕ್ಕಂತ ಪಕ್ಷ ಇದ್ರೆ ಅದು ಕಾಂಗ್ರೆಸ್. ಕೆಲಸ ಮಾಡ್ತೇವೆ. ಕ್ಲಿಯರ್ ಮಾಡಿ 10% ರಿಸರ್ವೇಶನ್ ಫಾರ್ ಅಪ್ಪರ್ ಕ್ಯಾಸ್ಟ್, ಎಕನಾಮಿಕಲಿ ಬ್ಯಾಕ್ವರ್ಡ್, ಆಯ್ತಾ? ಹಾಗಿದ್ರೆ ನಾಳೆ ನೀವು ಯಾವ ಬಿಲ್ ತರ್ತಾ ಇದ್ರಿ, ಯಾವ ಫಾರ್ಮೆಟ್ ಅಲ್ಲಿ ತರ್ತಾ ಇದ್ರಿ, ಯಾವಾಗ ಮಂಡಿಸ್ತ್ರಿ, ಪಾರ್ಲಿಮೆಂಟ್ಗೆ ಮೆಂಬರ್ ಸೂಚನೆ ಹೋಗಿದ್ಯಾ, ನೋಟಿಸ್ ಕಳಿಸಿದ್ರಾ, ಅಥವಾ ಒಂದು ವೇಳೆ ನಾಳೆ ನಿಮ್ 2/3 ಮೆಜಾರಿಟಿ ಸಿಗುತ್ತಾ ಸಿಗಲ್ವೋ? ಹಾಗಿದ್ರೆ ಯಾವುದೇ ಪ್ರಿಪರೇಷನ್ ಇಲ್ದೇನೆ ನೀವು ಮಗುವಿಗೆ ಕುಲ ಹೊಲಿಸಿದ್ರಿ. ಪ್ರಿಪರೇಷನ್ ಇಲ್ಲದೆ ಅಂತ ಏನಿಲ್ಲ. ಈಗ ಒಂದು ಬಿಲ್ ನಮ್ಮ ಸರ್ಕಾರದ ಕಮಿಟ್ಮೆಂಟ್ ಅನ್ನ ಪಾರ್ಲಿಮೆಂಟ್ ಮುಂದೆ ಇಡ್ತಾ ಇದ್ದೀವಿ. ಪಾರ್ಲಿಮೆಂಟ್ ನಲ್ಲಿ ಯಾರ್ಯಾರು ಸೋಷಿಯಲ್ ಜಸ್ಟಿಸ್ ಬಡವರಿಗೆ ಪರವಾಗಿದ್ದಾರೆ ಎಕ್ಸ್ಪೋಸ್ ಅಲ್ಲ ಸಪೋರ್ಟ್ ಮಾಡ್ತಾರೆ. ಓಪ್ಸಿದೆ ಇವ್ರ ಕಮಿಟ್ಮೆಂಟ್ ನಾವು ಕ್ವಶನ್ ಮಾಡಬೇಕಾಗುತ್ತೆ. ಪೊಲಿಟಿಕಲ್ ಪೊಲಿಟಿಕಲ್ ಪರವಾಗಿ ಈ ಬಿಲ್ಲು ಯಾವಾಗ ಮಂಡಿಸಬೇಕಾಗಿತ್ತು ಅಂದ್ರೆ ಹಾರ್ದಿಕ್ ಪಟೇಲ್ ಅವರು ಆವಾಗ ಶುರು ಮಾಡಿದ್ರು ಮೀಸಲಾತಿ ಬೇಕು ಅಂತ ಕೇಳಿದ್ರಲ್ಲ, ಆವಾಗಲೇ ಇವರು ಈ ಬಿಲ್ ಅನ್ನ ತಂದಿದ್ದರೆ ಇವರ ಉದ್ದೇಶ ಮೇಲ್ಜಾತಿ ಬಡವರಿಗೆ ನ್ಯಾಯ ಕೊಡ್ಬೇಕಂತಿತ್ತು. ಈಗೇನಿಲ್ಲ, ಇವರು ಕಾಂಗ್ರೆಸ್ ಮೇಲೆ ಗೂಬೆ ಕುಂಡ್ರಿಸಿ ಮುಂದಿನ ಚುನಾವಣೆಯಲ್ಲಿ 10% ಮೀಸಲಾತಿ ಕೊಡ್ತಕ್ಕಂಥದ್ದು ಎಕ್ಸ್ಪೋಸ್ ಮಾಡುವಂತ ಉದ್ದೇಶ. ಯಾರು ಪರ ಇದಾರೆ ಅನ್ನೋದು. ಹಾಗಾದ್ರೆ ಬಿಜೆಪಿ ಕೂಡ ಎಕ್ಸ್ಪೋಸ್ ಆಗುತ್ತೆ. ಈ ಚರ್ಚೆ ಮುಗಿಸ್ತಾ ಇದ್ರೆ ಎಸ್ ಎಲ್ರಿಗೂ